ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ಕೂಟನ ನಾವು ಪ್ರಾರ್ಥನೆ ಪೂರ್ವಕವಾಗಿ ಈ ಒಂದು ಕೂಟ ನಾವು ಆರಂಭ ಮಾಡೋಣ. ನಮ್ಮನ್ನ ಪ್ರಾರ್ಥನೆ ನಡೆಸಬೇಕಾಗಿ ಸಹೋದರಾದಂತ ಮೋಹನ್ ರಾಜ್ ಮೊದಲನ್ನ ಕೇಳ್ಕೊಳ್ತೀನಿ. ಮೋಹನ್ ರಾಜ್ ಒಂದು ಓಪನಿಂಗ್ ಪ್ರೇಯರ್ ಮಾಡಿದ್ದಾರೆ. ಓಕೆ ಬ್ರದರ್, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನ ಹೆಚ್ಚಾಗಿ ಪ್ರೀತಿ ಮಾಡಿದಂತ ಪರಲೋಕದ ಜೀವುಳ ನಮ್ಮ ತಂದೆಯ ದೇವರೇ, ಮತ್ತೊಂದು ಆರ್ತಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಈ ಸಂಜೆ ವೇಳೆಯಲ್ಲಿ ಮತ್ತೊಂದು ಆರ್ತಿ ನಾವು ಆನ್ಲೈನ್ ಮೂಲಕ ನಿನ್ನ ವಾಕ್ಯಗಳನ್ನು ಕಲಿತುಕೊಳ್ಳಿಕ್ಕೆ ಕೊಟ್ಟಂತ ಸಮಯ ಅವಕಾಶಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇವೆ. ಬ್ರದರ್ ಅವರನ್ನು ನೀವು ಅದ್ಭುತಕರವಾದ ರೀತಿಯಲ್ಲಿ ಉಪಯೋಗಿಸಿರಿ. ಅವರ ಮೂಲಕ ಅನೇಕ ವಿಷಯಗಳನ್ನು ನಮಗೆ ತಿಳಿಯಪಡಿಸಿ ನಮ್ಮನ್ನು ಬಲಪಡಿಸಿರಿ, ಮತ್ತು ಅವರನ್ನು ಕೂಡ ಇನ್ನೂ ನಿಮ್ಮ ಜ್ಞಾನದಲ್ಲಿ ನಡೆಸಿರಿ ಎಂದು ನಾವು ಬೇಡಿಕೊಳ್ಳುತ್ತೇವೆ. ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ. ಸೇರಿ ಬಂದಿರತಕ್ಕಂಥ ಎಲ್ಲಾ ಸಹೋದರ ಸಹೋದರಿಯರೆಲ್ಲರೂ ಕೂಡ ಒಳ್ಳೆ ನೆಟ್ವರ್ಕ್ ಮೂಲಕ ಅವರು ಸಂಪೂರ್ಣವಾಗಿ ವಾಕ್ಯಗಳನ್ನು ಗ್ರಹಿಸಿಕೊಳ್ಳುವಂತೆ ಕಲ್ತ್ಕೊಳ್ಳುವಂತ ಒಂದು ಸದಾವಕಾಶ ಮಾಡಿಕೊಟ್ಟು ನಡೆಸಬೇಕೆಂದು ನಿಮ್ಮ ಒಬ್ಬನೇ ಕುಮಾರ ನಮ್ಮ ರಕ್ಷಕನು ಒಡೆಯನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಥ್ಯಾಂಕ್ ಯು ಬ್ರದರ್. ಆಮೇನ್. ಥ್ಯಾಂಕ್ ಯು ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಥ್ಯಾಂಕ್ ಯು ಬ್ರದರ್. ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ನಿಮ್ಮೆಲ್ಲರಿಗೂ ತಂದೆಯ ದೇವರ ನಾಮದಲ್ಲಿಯೂ ಯೇಸು ಕ್ರಿಸ್ತ ನಾಮದಲ್ಲಿ ವಂದಿಸ್ತೇನೆ. ತಂದೆಯ ದೇವರ ಒಂದು ಮಹಾಕೃಪೆ ಏಳುವ ದಯೆಯಿಂದ ಬೆಳಗಿನಿಂದ ಸಾಯಂಕಾಲದವರೆಗೂ ಕಾದು ಕಾಪಾಡಿ ಎಲ್ಲಾ ವಿಧವಾದಂತ ಕೇಡು ಗಂಡಾಂತರಗಳಿಂದಲೂ ಈ ಒಂದು ಸಾಯಂಕಾಲ ವೇಳೆಯಲ್ಲಿ ಉನ್ನತವಾದಂತ ಒಂದು ಪಾಠನ ದಯಪಾಲಿಸ್ತಿರೋದಕ್ಕಾಗಿ ತಂದೆಯ ದೇವರಿಗೆ ನಾವು ಅನಂತ ಪೂರ್ವಕವಾಗಿ ವಂದನೆಯನ್ನು ಅರ್ಪಿಸುವಂತರಾಗಿರೋಣ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಇವತ್ತು ಬುಕ್ ಸ್ಟಡಿ ಲೈಫ್ ಆಫ್ ಕ್ರೈಸ್ಟ್ ಭಾಗ 2, ಕನ್ನಡದಲ್ಲಿ ಪೇಜ್ ನಂಬರ್ 222. ಪ್ರೀತಿಯ ಸಹೋದರ ಮತ್ತು ಸಹೋದರರ, ನಾವು ಕಳೆದ ವಾರ ನಾವು ಪರ್ಣಶಾಲೆಯ ಹಬ್ಬದಲ್ಲಿ ನಡೆದಿರುವಂತ ಒಂದು ಘಟನೆಯ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ವಿ ಪ್ರಿಯರು. ಈ ಒಂದು ಅಧ್ಯಯನದಲ್ಲಿ ನಮ್ಮ ಉದ್ದೇಶ, ಒಂದು ಆಶೀರ್ವಾದ, ಒಂದು ನಿರೀಕ್ಷೆ ಏನು ಅಂತ ನಾವು ನೋಡ್ಬೇಕಾದ್ರೆ ನಮ್ಮ ಒಡೆಯರಾಗಿರುವಂತ ಯೇಸು ಕ್ರಿಸ್ತನ ಹೆಜ್ಜೆ ಜಾಡಲ್ಲಿ ನಾವು ನಡಿಬೇಕು ಮತ್ತೆ ಶ್ರಮಿಸ್ಬೇಕು. ಅದು ಹೇಗೆ? ಅದರಲ್ಲಿ ಕಳೆದ ವಾರದಲ್ಲಿ ನಮ್ಗೆ 3 ಪಾಯಿಂಟ್ಗಳನ್ನ ಕೊಟ್ರು. ಆ ಒಂದು 3 ಪಾಯಿಂಟ್ಗಳನ್ನು ಕೂಡ ಕಳೆದ ವಾರ ನಾವು ಡಿಸ್ಕಷನ್ ಮಾಡಿದ್ವಿ. ಈಗ ಆ 3 ಪಾಯಿಂಟ್ ಆದ್ಮೇಲೆ ನಮಗೆ ಎದುರು ಬರುವಂತ ಒಂದು ಸಂಗತಿಗಳು, ಈಗ ನಮ್ಮ ಯೇಸು ಕ್ರಿಸ್ತನ ಒಂದು ಹೆಜ್ಜೆ ಜಾಡಲ್ಲಿ ನಾವು ನಡಿಬೇಕು ಅಂತ ಅಂದ್ಬಿಟ್ಟು ಆ 3 ಪಾಯಿಂಟ್ ನಾವು ನೋಡಿದ್ವಿ ಕಳೆದ ವಾರ. ಓಕೆನಾ? ಆ 3 ಪಾಯಿಂಟ್ ನಾವು ನಡಿಬೇಕಾದ್ರೆ ನಮ್ಗೆ ಎದುರು ಬರುವಂತ ಒಂದು ಸಂಕಷ್ಟಗಳು, ಎದುರು ಬರುವಂತ ಒಂದು ವಿಪತ್ತುಗಳು, ನಮ್ಮ ವೈರಿಗಳು ಯಾವ ರೀತಿ ನಮ್ಮನ್ನ ಟ್ರೀಟ್ ಮಾಡ್ತಾರೆ, ಈ ಒಂದು ವಿಚಾರನ ಈ ದಿನ ನಾವು ಡಿಸ್ಕಷನ್ ಮಾಡೋಣ ಪ್ರಿಯರೇ. ಸೊ ಎಲ್ರು ಪ್ರೀತಿಯ ಸಹೋದರ ಮತ್ತು ಸಹೋದರಿಯರು, ಟೆಕ್ಸ್ಟ್ ಬುಕ್ ಲೈಫ್ ಆಫ್ ಕ್ರೈಸ್ಟ್ ಭಾಗ 2 ಇದೆಯಲ್ಲ, ಆ ಬುಕ್ ನ ರೆಡಿ ಮಾಡ್ಕೊಳ್ಳಿ. ಸೊ ನಾವು ಈಗ ನೋಡೋಣ. ತನ್ನ ವೈರಿಗಳು ಮಾಡುತ್ತಿದ್ದ ಮಾರಣಾಂತಿಕವಾದ ಸಂಚುಗಳನ್ನು ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡವನಾಗಿ ಮನುಷ್ಯ ಕುಮಾರನು ಹೀಗೆ ಬಾಧೆಪಟ್ಟು ಸತ್ತವರೊಳಗಿಂದ ಎದ್ದು ಬರುವುದು ಸೂಕ್ತವಾಗಿದ್ದು, ಅಲ್ಲದೆ ತನ್ನ ಇಹಲೋಕ ಯಾತ್ರೆಯು ಮುಗಿಯಲು ಕೇವಲ 6 ತಿಂಗಳಿರುವುದೆಂದು ತಿಳಿದು ನಮ್ಮ ಕರ್ತನು ಹೇಳಿದುದು, ನಾನು ಇನ್ನು ಸ್ವಲ್ಪ ಕಾಲ ನಿಮ್ಮಲ್ಲಿ ಇದ್ದು ಆಮೇಲೆ ನನ್ನನ್ನು ಕಳುಹಿಸಿಕೊಟ್ಟಾತನ ಬಳಿಗೆ ಹೊರಟು ಹೋಗುತ್ತೇನೆ. ಆಮೇಲೆ ಇಸ್ರಾಯೇಲಿನ ಮೇಲೆ ಮುಂದೆ ಬರಲಿರುವ ಸಂಕಷ್ಟಗಳನ್ನು ಗಣನೆಗೆ ತೆಗೆದುಕೊಂಡು ನಂತರದಲ್ಲಿ ತನ್ನ ಅಪೊಸ್ತಲರಿಗೆ ತಾನು ಮತ್ತೆ ಅವರಿಗೆ 2ನೆಯ ಬರೋಣದಲ್ಲಿ ತನ್ನನ್ನು ತೋರ್ಪಡಿಸಿಕೊಳ್ಳುವವರೆಗೆ ಅವರು ಬಹು ಸಂಕಟಗಳನ್ನು ಸಹಿಸಿಕೊಳ್ಳಬೇಕಾಗುವುದೆಂದು ವಿವರಿಸಿ ಹೇಳಿದನು. ಮತ್ತಾಯ 24ನೇ ಅಧ್ಯಾಯ. ಆತನು ಮತ್ತೂ ಹೇಳಿದ್ದೇನೆಂದರೆ, ನೀವು ನನ್ನನ್ನು ಹುಡುಕುವಿರಿ, ಆದರೆ ನನ್ನನ್ನು ಕಂಡುಕೊಳ್ಳದೆ ಹೋಗುವಿರಿ. ಯಹೂದ್ಯರು ಅಂದಿನಿಂದ ತಮ್ಮ ಕಷ್ಟಾನುಭವಗಳಲ್ಲಿ 18 ಶತಮಾನಗಳ ಪರ್ಯಂತರವಾಗಿ ಮೆಸ್ಸಿಯನನ್ನು ಹುಡುಕುವವರಾಗಿರುವರು. ಏಕೆಂದರೆ ಅಪೊಸ್ತಲನು ಸಾರಿ ಹೇಳಿರುವಂತೆ ಕರ್ತನ ಮೊದಲನೆಯ ಬರುವಿಕೆಯಲ್ಲಿ, ಅಂದರೆ ದೇವರು ಅವರಿಗೆ ದರ್ಶನ ಕೊಟ್ಟ ದಿನದಲ್ಲಿ ಆತನನ್ನು ಅಂಗೀಕರಿಸಿದ ಕೆಲವರಾದವರನ್ನು ಉಳಿದವರನ್ನು ಹೊರತುಪಡಿಸಿದರೆ ಮಿಕ್ಕದವರು ಮೊಂಡರಾದರು. ಆದುದರಿಂದ ನಂತರದಲ್ಲಿ ನಮ್ಮ ಕರ್ತನು ಅವರಿಗೆ ಪ್ರಕಟಿಸಿ ಹೇಳಿದ್ದು, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ ಎಂದು ನೀವು ಹೇಳುವ ತನಕ ನೀವು ನನ್ನನ್ನು ನೋಡುವುದೇ ಇಲ್ಲ.
ಅನಂತರ ಅವರು ತಾವು ಇರಿದವನನ್ನು ದಿಟ್ಟಿಸಿ ನೋಡುವರು, ಇದ್ದೊಬ್ಬ ಮಗನನ್ನು ಕಳೆದುಕೊಂಡಂತೆ ಅವನಿಗಾಗಿ ಗೋಳಾಡುವರು. ಅನಂತರ ದೇವರ ದಯೆಯನ್ನು ಹಂಬಲಿಸಿ ಬೇಡುವ ಭಾವವು ಅವರ ಮೇಲೆ ಸುರಿಯಲ್ಪಡುವುದು, ಮತ್ತು ಆಗ ಅವರು ಭಕ್ತಿಹೀನತೆಯು, ಮೊಂಡತನವು ಅಥವಾ ಕುರುಡುತನ ನಿವಾರಣೆ ಆಗುವುದು. ರೋಮಾಪುರದವರಿಗೆ 11ನೇ ಅಧ್ಯಾಯ 27ರಿಂದ 32 ವಚನ. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ನೋಡಿ, ಯೇಸು ಕ್ರಿಸ್ತರಿಗೆ ಅನೇಕ ವೈರಿಗಳು ಇದ್ರು ಪ್ರಿಯರೇ. ಅವರು ಸಂಚು ಮಾಡ್ತಾ ಇದ್ರು. ಯೇಸು ಕ್ರಿಸ್ತನ ಹೆಂಗಾದ್ರೂ ಮಾಡಿ ನಾವು ಅವರ ಒಂದು ಸೇವೆಯ ಒಂದು ಕರ್ತವ್ಯನ ನಿಲ್ಲಿಸ್ಬಿಡ್ಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಅವ್ರು ಇದ್ರು. ಅದು ಅಲ್ದಂತಾನೆ ಯೇಸು ಕ್ರಿಸ್ತರು ಬೇರೆ ಇನ್ನೊಂದು ಹಬ್ಬ ಅಂದ್ರೆ 6 ತಿಂಗಳ ನಾನು ಇರ್ತೀನಿ, ಅದಾದ್ಮೇಲೆ ನಾನು ದೇವರ ಒಂದು ಸಂಕಲ್ಪನ ನಾನು ನೆರವೇರಿಸ್ತೀನಿ ಅನ್ನೋ ರೀತಿಯಲ್ಲೂ ಕೂಡ ಯೇಸು ಕ್ರಿಸ್ತರು ಮಾತನಾಡ್ತಿದ್ರು. ಇದನ್ನ ಕೇಳಿ ಅವರಲ್ಲಿ ಏನೋ ಒಂದು ಗಲಿಬೆ, ಏನೋ ಒಂದು ರೀತಿಯ ಒಂದು ಮನತಾಪ ಪ್ರಿಯ ಸಹೋದರ ಮತ್ತು ಸಹೋದರ. ಏನಕ್ಕಂದ್ರೆ ಶಿಷ್ಯಂದಿರಲ್ಲೆಲ್ಲ ಒಂದು ಆಲೋಚನೆ ಏನಾಗಿತ್ತು ಅಂತಂದ್ರೆ, ಯೇಸು ಕ್ರಿಸ್ತನ ರಾಜ್ಯನ ಸ್ಥಾಪನೆ ಮಾಡ್ತಾರೆ, ಆ ಒಂದು ರಾಜ್ಯದಲ್ಲಿ ನಾವೆಲ್ಲರೂ ಕೂಡ ಮುಖ್ಯವಾದಂತ ಸ್ಥಾನದಲ್ಲಿ ಇರ್ತೀವಿ, ಅದಾದ್ಮೇಲೆ ಇಡೀ ಭೂಮಂಡಲಕ್ಕೆ ಆಶೀರ್ವಾದ ಉಂಟಾಗುತ್ತೆ ಅಂತ. ಬಟ್ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಇದು ಬಂದು ಮೊದಲನೇ ಬರುವಿಕೆ ಇರೋದು, ಆದ್ರೆ ಅವ್ರು 2ನೇ ಬರುವಿಕೆ ಆಲೋಚನೆಯಲ್ಲಿ ಇದ್ರು. ಹಾಗಿರೋದ್ರಿಂದ ಯೇಸು ಕ್ರಿಸ್ತರ ಒಂದು ಉದ್ದೇಶನ ಯೇಸು ಕ್ರಿಸ್ತರು ಗೊತ್ತಿತ್ತು. ಸೊ ಈಗ ಯೇಸು ಕ್ರಿಸ್ತ ಹೋದಾದ್ಮೇಲೆ ಶಿಷ್ಯಂದಿರು ಅದಾದ್ಮೇಲೆ ಎಲ್ಲ ಚದರಲ್ಪಡ್ತಾರೆ. ಪಂಚಶತಮ ದಿನ ಹಬ್ಬ ಬಂದ ನಂತರ ಎಲ್ರಿಗೂ ಪವಿತ್ರ ಆತ್ಮ ಬರುತ್ತೆ. ಎಲ್ರು ಬಂದ ತಕ್ಷಣ ಏನ್ ಮಾಡ್ತಾರೆ, ಎಲ್ರು ಚದ್ರ ಹೋಗ್ತಾರೆ. ಎಲ್ಲ ಯೂದಾಯ ಸಮರಸೀಮೆಯ ಎಲ್ಲಾ ಕಡೆನೂ ಕೂಡ ಚದ್ರ ಹೋಗ್ತಾರೆ. ಚದ್ರಿ ದೇವರ ಒಂದು ಸುವಾರ್ತೆನ ಇಡೀ ಲೋಕಕ್ಕೆ ಅವರು ಸಾರ್ತಾರೆ ಅನ್ನೋದು ಯೇಸು ಕ್ರಿಸ್ತ ಗೊತ್ತಿತ್ತು. ಆದ್ರೆ ಇಸ್ರೇಲ್ ಅಲ್ಲಿ ಬರುವಂತ ಒಂದು ಸಂಕಷ್ಟ, ಇಸ್ರೇಲು ತುಂಬಾ ಕಷ್ಟನ ಹುಡುಕುವಂತ ಒಂದು ಸನ್ನಿವೇಶ, ಮತ್ತೆ ಅವ್ರನ್ನ ಸೆರೆಮನೆಗೆ ತಗೊಳ್ಳುವಂತ ಒಂದು ವಿಚಾರ, ಮತ್ತೆ ಊರ್ ಬಿಟ್ಟೆ ಹೊರಡುವಂತ ಒಂದು ಸನ್ನಿವೇಶ, ಇದೆಲ್ಲ ಆಗತ್ತೆ ಅಂತ ಯೇಸು ಕ್ರಿಸ್ತರು ಗೊತ್ತಿತ್ತು. ಸೊ ಅದಕ್ಕೆ ಯೇಸು ಕ್ರಿಸ್ತರು ಒಂದು ವಾಕ್ಯ ಹೇಳ್ತಾರೆ, ಮತ್ತಾಯ 24ನೇ ಅಧ್ಯಾಯದಲ್ಲಿ, ನೀವು ನನ್ನನ್ನು ಹುಡುಕುವಿರಿ, ಆದರೆ ನನ್ನನ್ನು ಕಂಡುಕೊಳ್ಳುವಿರಿ ಅಂತ ಅನ್ಬಿಟ್ಟು. ಅಂದ್ರೆ ಏನಂತಂದ್ರೆ, ಫಸ್ಟ್ ನೀವು ನನ್ನ ಹುಡುಕಕ್ ಬರ್ತೀರಾ, ಬಟ್ ಏನಾಗ್ತದೆ ಅಂತಂದ್ರೆ ಅದಾದ್ಮೇಲೆ ಕಂಡುಕೊಳ್ತೀರಾ ಅಂತ ಅನ್ಬಿಟ್ಟು. ಏನಿದ್ರ ಅರ್ಥ ಅಂತಂದ್ರೆ, ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಸ್ಟಾರ್ಟಿಂಗ್ ಯೇಸು ಕ್ರಿಸ್ತರನ್ನ ಇವ್ರ ಬಳಿಗ್ ಬಂದ್ರು, ಇಸ್ರೇಲ್ ಬಳಿಗೆ. ಬಟ್ ಇಸ್ರೇಲ್ ಅವ್ರನ್ನ ಅವ್ರನ್ನ ಅರ್ಥಕೊಳ್ಳಿಲ್ಲ. ಹೆಚ್ಚು ಕಮ್ಮಿ ಎಷ್ಟು ವರ್ಷ ಆಯ್ತು ಅಂದ್ರೆ 18 ಶತಮಾನಗಳು, ಅಂದ್ರೆ ಏನು 1800 ವರ್ಷದವರೆಗೂ ಇಡೀ ಇಸ್ರೇಲ್ ಕತ್ಲೆಗೊಳಗಾಗೋಯ್ತು ಪ್ರೀತಿಯ ಸಹೋದರ ಮತ್ತು ಸಹೋದರ. ಡಾರ್ಕ್ ಏಜಸ್ ಅಲ್ಲಿ ಇತ್ತು. ಯಾಕೆಂದ್ರೆ ಯೇಸು ಕ್ರಿಸ್ತ 2ನೇ ಬರುವಿಕೆ ಬಂದಿದೆ 1874 ಅಲ್ಲಿ. ಸೊ ಯೇಸು ಕ್ರಿಸ್ತ ಹೋದ ಆದ್ಮೇಲೆ 70ನೇ ಶತಮಾನದಲ್ಲಿ ಏನಾಗೋಯ್ತು, ಸೈರಸ್ ಅನ್ನೋ ರಾಜ ಬಂದ್ಬಿಟ್ಟು ಇಡೀ ಎಲ್ಲಾ ಒಂದು ಇಸ್ರೇಲ್ನ ಎಲ್ಲಾನು ಕೂಡ ಕೊಲಾಪ್ಸ್ ಮಾಡ್ಬಿಡ್ತಾನೆ. ಅದಾದ್ಮೇಲೆ 18 ಶತಮಾನಗಳು ಅಂದ್ರೆ 1800 ವರ್ಷಗಳವರೆಗೂ ಕೂಡ ತುಂಬಾ ಗಲಿಬೆ, ತುಂಬಾ ಸಂಕಷ್ಟ, ತುಂಬಾ ಕಷ್ಟಕರವಾದಂತ ಸಂಗತಿ. ಮತ್ತೆ ಸತ್ಯ ಅನ್ನೋದು ಎಲ್ಲೂ ಇಲ್ಲ, ಬೈಬಲ್ ಟ್ರಾನ್ಸ್ಲೇಟ್ ಆಗಿರಲ್ಲ. ಇವೆಲ್ಲ ವಿಚಾರಗಳು ನಾವು ನೋಡ್ಬೋದು ಪ್ರಿಯರೇ. ಆಂಟಿ ಕ್ರೈಸ್ಟ್ ಅನ್ನೋ ಒಂದು ಕ್ಲಾಸ್ ನಲ್ಲಿ ನಾವೆಲ್ಲ ತಿಳ್ಕೊಂಡಿದ್ವಿ. ಹೀಗಿರ್ಬೇಕಾದ್ರೆ ದೇವರ ಒಂದು ಉದ್ದೇಶನ ಏನಾಗುತ್ತೆ ಅಂತಂದ್ರೆ ಅನ್ಯರ ಮಧ್ಯದಲ್ಲಿ ಬರುತ್ತೆ, ಅನ್ಯರು ಆ ಒಂದು ದೇವರ ಒಂದು ಸಂಕಲ್ಪನ ನೆರವೇರಿಸ್ತಾರೆ. ಇದು ನಮಗೆ ತಿಳಿದಿರುವಂತ ವಿಚಾರ. ಆದ್ರೆ ಕರ್ತನ ಹೆಸರಲ್ಲಿ ಬರುವವನಿಗೆ ಆಶೀರ್ವಾದ ಉಂಟಾಗೋದು ಯಾವಾಗ, ಪ್ರಿಯ ಸಹೋದರ ಮತ್ತು ಸಹೋದರರೇ? ರೋಮನ್ಸ್ 11 ಚಾಪ್ಟರ್ ಅಲ್ಲಿ ಹೇಳ್ತಾರೆ ನೋಡಿ. ರೋಮಾಪುರದವ್ರಿಗೆ 11ನೇ ಅಧ್ಯಾಯ 27ನೇ ವಚನದಿಂದ 32ನೇ ವಚನವರೆಗೂ. ರೋಮಾಪುರದವ್ರಿಗೆ 11ನೇ ಅಧ್ಯಾಯ 27ನೇ ವಚನದಿಂದ 32ನೇ ವಚನವರೆಗೆ. ನಾನು ಅವರ ಸಂಗಡ ಮಾಡಿಕೊಂಡ ಒಡಂಬಡಿಕೆಯು ನಾನು ಅವರ ಪಾಪಗಳನ್ನು ಪರಿಹರಿಸುವಾಗ ನೆರವೇರುವುದು. ಅವರು ಸುವಾರ್ತೆಯನ್ನು ಬೇಡವೆಂದುದರಿಂದ ದೇವರು ನಿಮಗೆ ಹಿತವನ್ನು ಉಂಟು ಮಾಡಿ ಅವರನ್ನು ಶತ್ರುಗಳೆಂದೆಣಿಸಿದ್ದಾನೆ. ಆದರೂ ಅವರು ತಾನು ಆರಿಸಿಕೊಂಡ ಅಬ್ರಾಮ್, ಇಸಾಕ್, ಯಾಕೋಬರೆಂಬ ಪಿತೃಗಳ ವಂಶಸ್ಥರಾಗಿರುವುದರಿಂದ ಅವರನ್ನು ಪ್ರಿಯರೆಂದು ಎಣಿಸಿದ್ದಾನೆ. ದೇವರು ವರಗಳನ್ನು ಅನುಗ್ರಹಿಸಿದ್ದಕ್ಕೂ ಜನರನ್ನು ಕರೆದದ್ದಕ್ಕೂ ಪಶ್ಚಾತ್ತಾಪ ಪಡುವವನಲ್ಲ. ಯಾವ ಪ್ರಕಾರ ನೀವು ಪೂರ್ವದಲ್ಲಿ ಅವಿದ್ಯರಾಗಿದ್ದರೂ
ಈಗ ಅವರ ಅವಿಧೇಯತೆಯ ದಸೆಯಿಂದ ಕರುಣೆ ಹೊಂದಿದ್ದರು. ಅದೇ ಪ್ರಕಾರ ಅವರು ಈಗ ಅವಿದ್ಯರಾಗಿದ್ದರೂ ನಮಗೆ ದೊರಕಿದ ಕರುಣೆಯನ್ನು ಹೊಂದುವರು. ಯಾಕಂದ್ರೆ ಬ್ರದರ್ ಯಾಕಂದ್ರೆ ದೇವರು ಎಲ್ಲರಿಗೂ ಕರುಣೆಯನ್ನು ತೋರಿಸಬೇಕೆಂಬ ಉದ್ದೇಶವುಳ್ಳವನಾಗಿದ್ದು ಎಲ್ಲರನ್ನೂ ಅವಿಧೇಯತೆ ಎಂಬ ದುಸ್ಥಿತಿಯಲ್ಲಿ ಕಟ್ಟಿಹಾಕಿದ್ದಾನೆ. ಆಹಾ, ದೇವರ ಐಶ್ವರ್ಯವು, ಜ್ಞಾನವು, ವಿವೇಕವು ಎಷ್ಟೋ ಅಗಾಧ. ಆತನ ತೀರ್ಮಾನಗಳು ಪರಿಶೋಧನೆಗೆ ಎಷ್ಟೋ ಅಗಮ್ಯ. ಆತನ ಮಾರ್ಗಗಳು ಕಂಡುಹಿಡುವುದಕ್ಕೆ ಎಷ್ಟೋ ಅಸಾಧ್ಯ. ಕರ್ತನ ಮನಸ್ಸನ್ನು ತಿಳ್ಕೊಂಡವನು ಯಾರು? ಆತನಿಗೆ ಆಲೋಚನಾ ಕರ್ತನು ಯಾರು? ಮೊದಲು ಆತನಿಗೆ ಕೊಟ್ಟ ಪ್ರತಿಫಲವನ್ನು ತೆಗೆದುಕೊಳ್ಳುವವನು ಯಾರು? ಸಮಸ್ತ ಆತನಿಂದ ಉತ್ಪತ್ತಿಯಾಗಿ ಆತನಿಂದ ನಡೀತಾ ಆತನಿಗಾಗಿರುತ್ತದೆ. ಆತನಿಗೆ ಸದಾಕಾಲವು ಸ್ತೋತ್ರ. ಆಮೇನ್. ಥ್ಯಾಂಕ್ ಯು ಬ್ರದರ್. ಸಹೋದರ ಮತ್ತು ಸಹೋದರಿ, ಥ್ಯಾಂಕ್ ಯು ಬ್ರದರ್. ಇಲ್ಲಿ ಇಸ್ರೇಲ್ ಆಶೀರ್ವಾದ ಹೊಂದ್ಕೊಂಡಿದ್ದು, ಆಶೀರ್ವಾದ ಕಳ್ಕೊಂಡಿದ್ದು, ಮತ್ತೆ ಆ ಒಂದು ಆಶೀರ್ವಾದ ಅನ್ಯ ಜನರ ಮೇಲೆ ಬಂದಿದ್ದು, ಮತ್ತೆ ತಂದೆಯ ದೇವರು ಮಾಡಿರುವಂತ ಒಂದು ಕೃತಜ್ಞತೆ, ಮತ್ತೆ ತಂದೆಯ ದೇವರು ಮಾಡಿರುವಂತ ಒಂದು ಆಶೀರ್ವಾದನ ಇಲ್ಲಿ ರೋಮಾಪುರದಲ್ಲಿ ನಮ್ಗೆ ಅಪೊಸ್ತಲ ಪೌಲು ತಿಳಿಸ್ತಾ ಇದ್ದಾರೆ. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಇಷ್ಟೆಲ್ಲ ಸಂಗತಿಗಳನ್ನ, ದೇವರ ವರಗಳು, ಅನುಗ್ರಹಗಳನ್ನೆಲ್ಲ ನಾವು ಈಗ ಪಡೆದಿದ್ದೀವಿ. ಆಗಿರೋದ್ರಿಂದ ಈ ಒಂದು ಅವಕಾಶನ ನಮಗೂ ಕೂಡ ಮೀಸಲಾಗಿದೆ. ಏನಕ್ಕೆ ಅಂತಂದ್ರೆ, ಇಸ್ರೇಲ್ ಅವರು ಯೇಸು ಕ್ರಿಸ್ತರು ಸ್ವಂತ ರಕ್ಷಕ ಅಂತ ಅಂಗೀಕಾರ ಮಾಡದೆ 18 ಶತಮಾನ ಅಂದ್ರೆ 1800 ವರ್ಷವರೆಗೂ ಒಂದು ಅಂಧಕಾರದಲ್ಲಿ ಇದ್ರು. ಈಗ ಏನಾಗಿದೆ ಅಂತಂದ್ರೆ, ನಮ್ಗೆ ಸತ್ಯವೇದ ವಿದ್ಯಾರ್ಥಿಗಳಾಗಿರುವಂತ ನಮ್ಗೆ ಈ ಒಂದು 1874 ಇಂದ ನೋಡಿ ಎಂತ ಒಳ್ಳೊಳ್ಳೆ ಪಾಠಗಳು, ಅಲ್ಲಿಂದ ಇಲ್ಲಿವರೆಗೂ ಕೂಡ ನಿಗೂಢ ರಹಸ್ಯ, ದೇವರ ಒಂದು ಆಶೀರ್ವಾದ, ಇದನ್ನೆಲ್ಲ ನಾವು ಹೊಂದ್ಕೋತಾ ಇದೀವಿ ಅಂತಂದ್ರೆ ನಮ್ಗೊಂದು ಒಳ್ಳೆ ಮಾರ್ಗ ದೇವರು ಸಿದ್ಧ ಮಾಡಿದ್ದಾರೆ. ಮುಂದಿನ ಪ್ಯಾರಾಗ್ರಾಫ್ ಮಾಡೋಣ. ನಮಸ್ಕಾರ. ನಮ್ಮ ಕರ್ತನು ತಾನು ಹೇಳುವ ಸ್ಥಳಕ್ಕೆ ಅವರು ತನ್ನ ಹಿಂದೆ ಬರಲು ಸಾಧ್ಯವಿಲ್ಲವೆಂದು ಪ್ರಕಟ ಮಾಡಿ ಹೇಳಿದಾಗ, ಆತನು ಇಸ್ರಾಯೇಲರ ಕೀಳು ವರ್ಗಕ್ಕೆ, ಸುಂಕದವರಿಗೆ ಮತ್ತು ಪಾಪಿಗಳಿಗೆ ಉಪದೇಶ ಮಾಡಲು ಇಚ್ಛೆಯುಳ್ಳವರಾಗಿರುವುದರಿಂದ ಆತನು ಈಗ ನಾವನ್ನು ಬಿಟ್ಟು ಅನ್ಯ ಜನರಲ್ಲಿ ಚದರಿಕೊಂಡಿರುವುದವರಿಗೆ, ಅಂದರೆ ಗ್ರೀಕರೊಳಗೆ ಚದರಿಕೊಂಡಿರುವ ಯಹೂದ್ಯರ ಬಳಿಗೆ ಹೋಗುವನೇನೋ ಎಂದು ಊಹಿಸುವವರಾಗಿದ್ದರು. ಇವರು ಗ್ರೀಕ್ ಭಾಷೆಯನ್ನು ಮಾತನಾಡುವವರು, ಪಾಲೆಸ್ತೀನಾದ ಸಿರಿಯ ಭಾಷೆಯವನಲ್ಲ. ಇಲ್ಲಿ ನಾವು ಕಳೆದು ಹೋದ ಇಸ್ರಾಯೇಲ್ ಕುಲವೆಂಬ ಸಿದ್ಧಾಂತವನ್ನು ಪ್ರತಿಪಾದಿಸುವುದರಿಂದ ಆಗುತ್ತಿರುವ ಆಂಗ್ಲ ಇಸ್ರಾಯೇಲರು ಎಂದು ಕರೆಯಲಾಗುವ ಹೊಸದಾದ ತಪ್ಪನ್ನು ನಾವು ನೋಡುತ್ತೇವೆ. ಚದರಿಕೊಂಡಿರುವ ಯಹೂದ್ಯರು ಯೇಸುವಿನ ಸಮಯದಲ್ಲಿ ಕಳೆದು ಹೋದುದೆಂದು ಇನ್ನೂ ಸ್ಪಷ್ಟವಾಗಿ ಪರಿಗಣಿಸಲ್ಪಟ್ಟಿರಲಿಲ್ಲ. ಜನರ ಗುಂಪಿನ ಈ ಹೇಳಿಕೆಯು ಚದುರಿರುವ ಇಸ್ರಾಯೇಲ್ 12 ಕುಲಗಳು ಎಂಬ ಅಪೊಸ್ತಲನ ಹೇಳಿಕೆಗೆ ಪೂರ್ಣವಾಗಿ ಸರಿಹೊಂದುತ್ತದೆ. ಈ ಕುಲಗಳು ಕಳೆದು ಹೋಗಿರುವುದೆಂಬ ಒಂದೇ ಒಂದು ಅರ್ಥವೇನೆಂದರೆ, ಅವರು ಎಷ್ಟು ಸಂಪೂರ್ಣವಾಗಿ ಬೆರೆತು ಮಿಶ್ರಣಗೊಂಡಿರುವುದೇನೆಂದರೆ, ಅವರು ಕುಲದ ವೈಶಿಷ್ಟ್ಯತೆಯು ಸಂಪೂರ್ಣವಾಗಿ ಕಳೆದು ಹೋಗಿದ್ದು, ಈ ದಿನಗಳಲ್ಲಿ ಪ್ರಪಂಚದಲ್ಲಿನ ಕೆಲವು ಯಹೂದ್ಯರು ತಮ್ಮ ಪೂರ್ವಜರು ಯಾವ ಕುಲಕ್ಕೆ ಸೇರಿದವರೆಂಬುದರ ಬಗ್ಗೆ ಅತ್ಯಲ್ಪವಾದ ಕಲ್ಪನೆಯನ್ನು ಹೊಂದಿರುವವರು. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ಕಾಂಟೆಕ್ಸ್ಟ್ ನಾವು ಓದ್ಬೇಕಾದ್ರೆ ತುಂಬಾ ಡೀಪ್ ಆಗಿ ನಾವು ನೋಡೋದಾದ್ರೆ ಇಲ್ಲಿ ನಮ್ಗೆ ಒಂದು ವಿಶೇಷವಾದಂತ ಒಂದು ಅರ್ಥನ ನಾವು ನೋಡ್ಬೋದು. ಸೊ ಅದು ಯಾವ ರೀತಿ ಅಂತ ನಾವು ನೋಡ್ಬೇಕಾದ್ರೆ, ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇಲ್ಲಿ ಒಂದು ಅಂಶ ನಮ್ಗೆ ತುಂಬಾ ಸೂಟಬಲ್ ಆಗಿರುತ್ತೆ. ಈಗ ನೋಡಿ, ಪ್ಯಾಲೆಸ್ಟೀನಿನ ಒಂದು ವಿಚಾರ, ಮತ್ತೆ ಆ ಒಂದು ಪ್ಯಾಲೆಸ್ಟೀನಲ್ಲಿ ಇದ್ದಂತ ಒಂದು ಸಂಗತಿ, ಈ ಎಲ್ಲ ವಿಚಾರಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಈಗಿನ ಒಂದು ಕಾಲದ ಘಟ್ಟದಲ್ಲೂ ಕೂಡ ಏನಾಗಿದೆ ಅಂತಂದ್ರೆ, ಪ್ಯಾಲೆಸ್ಟೀನು ಯಾವ ಒಂದು ಸಂಕಷ್ಟದಲ್ಲಿದೆ, ಯಾವ ಒಂದು ರೀತಿಯಲ್ಲಿ ಒಳಗಾಗಿದೆ ಅನ್ನೋದನ್ನ ನಾವು ನೋಡ್ಬೋದು. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಇದು ಸಾಲದು ಅಂತ ಅನ್ಬಿಟ್ಟು ನಮಗೆ ಒಂದು ವಿಶೇಷವಾದಂತ ರೀತಿಯ ಒಂದು ಅನುಗ್ರಹ ತಿಳಿಸಿರಲ್ಪಟ್ಟಿದೆ. ನೋಡಿ, ಈಗ ಈ ಇಸ್ರೇಲ್ ನಲ್ಲಿ ಗ್ರೀಕ್ ಭಾಷೆ ಹೆಚ್ಚಾಗಿ ಮಾತನಾಡ್ತಿದ್ರು.
ಆದ್ರೆ ಪ್ಯಾಲೆಸ್ತೀನವರು ಸೇರಿ ಅವ್ರು ಏನ್ ಮಾಡಿದ್ರು, ಅವ್ರ ಭಾಷೆನೂ ಕೂಡ ಪ್ರಬಲವಾಗಿ ಮಾತನಾಡ್ತಿದ್ರು. ಈ ಒಂದು ಇದರಲ್ಲಿ ಈಗ ಈ ಈ ಒಂದು ಅಪೋಸರ ಒಂದು ಕಾಲಘಟ್ಟದಲ್ಲೂ ಕೂಡ ಇದ್ರ ಅಂತಂದ್ರೆ ಖಂಡಿತವಾಗ್ಲೂ ಇದ್ರು. ಈಗ್ಲೂ ಕೂಡ ಇಸ್ರೇಲ್ ನಲ್ಲಿ ಒಂದು ಅಂಶ ನಮ್ಗೆ ಇಲ್ಲಿ ಸೋದರಂತ ರಜಲ್ ಬ್ರದರ್ ಅವರು ತಿಳಿಸ್ತಾರೆ. ರಿಯಲ್ ಜೂಯಿಶ್ ಅಂದ್ರೆ ಯಹೂದಿಗಳಲ್ಲಿ ಈಗ್ಲೂ ಕೂಡ ಕಟ್ಟರ್ ಯಹೂದಿಗಳು ಏನ್ ಮಾಡ್ತಾರೆ ಅಂತಂದ್ರೆ, ಈ 12 ಗೋತ್ರಗಳಿದೆಯಲ್ಲ ಅದನ್ನ ಈಗ್ಲೂ ಕೂಡ ಫಾಲೋ ಮಾಡ್ಕೊಂಡು ಬರ್ತಾ ಇದಾರೆ ಪ್ರಿಯರೇ. ಸೊ ನಾವು ನೋಡ್ಬೇಕಾದ್ರೆ ಯಾಕೊಬ್ಬರಿಗೆ 12 ಜನ ಮಕ್ಳು ಬರ್ತಾರಲ್ಲ, ಅವ್ರಿಗೆ ಒಬ್ಬೊಬ್ರಿಗೆ ಒಂದೊಂದು ಹೆಸರು ಕೊಟ್ಟು ಅದೊಂದೊಂದು ಗೋತ್ರ ಆಗಿ ವಿಂಗಡವಾಗಿ ಬಂತಲ್ಲ, ಅದನ್ನ ಈಗ್ಲೂ ಕೂಡ ನಿಜವಾದಂತ ಯಹೂದಿಗಳು ಅದನ್ನ ಫಾಲೋ ಮಾಡ್ಕೊಂಡು ಬರ್ತಾನೆ ಇದಾರೆ ಪ್ರೀತಿಯ ಸೋದರ ಮತ್ತು ಸೋದರ. ಯಾಕೆ ಅಂತ ನಾವು ನೋಡ್ಬೇಕಾದ್ರೆ ಈಗ್ಲೂ ಕೂಡ ಮೆಸ್ಸಿಯ ಬರ್ತಾರೆ. ಮೆಸ್ಸಿಯ ಬಂದ್ಬಿಟ್ಟು ನಮ್ಗೆ ಎಲ್ಲಾ ರೀತಿಯಲ್ಲೂ ಒಂದು ಆಶೀರ್ವಾದ ಉಂಟು ಮಾಡ್ತಾರೆ ಅನ್ನೋ ಇನ್ನು ಭ್ರಮೆಲೇ ಇದ್ದಾರೆ. ಖಂಡಿತವಾಗ್ಲೂ ಯಹೂದಿಗಳಿಗೆ ಗೊತ್ತಿಲ್ಲ, ಅವ್ರು ಆಲ್ರೆಡಿ 2000 ವರ್ಷ ಹಿಂದ್ಗಡೆನೆ ಯೇಸು ಕ್ರಿಸ್ತನ್ನ ಶಿಲುಬೆಗೆ ಹಾಕಲ್ಪಟ್ಟಿದ್ರು ಅನ್ಬಿಟ್ಟು. ಪ್ರೀತಿಯ ಸೋದರ ಮತ್ತು ಸೋದರ, ಇದೇ ಒಂದು ಕಾನ್ಸೆಪ್ಟ್ ಕೂಡ ಮುಸ್ಲಿಮ್ಸ್ ಅಲ್ಲೂ ಕೂಡ ನಡೆಯೋದು. ಬಟ್ ಅದು ನಮ್ಗೆ ಆ ಒಂದು ಪಾಠ ನಮ್ಗಲ್ಲ. ಆದ್ರೆ ಪ್ರಿಯ ಸೋದರ ಮತ್ತು ಸೋದರ, ಬ್ರದರ್ ಲೀವ್ ಆಗ್ಬಿಟ್ಟಿದ್ರೆ ನೋಡಿ ಸ್ವಲ್ಪ. ಬ್ರದರ್ ಸೌಂಡ್ ಬರ್ತಾ ಇಲ್ಲ. ಬ್ರದರ್ ನೀರಸ್ಟ್ ಬ್ರದರ್ ಲೀವ್ ಆಗಿದ್ದಾರೆ, ಸ್ವಲ್ಪ ಹೇಳಿ ಅವ್ರಿಗೆ. ಹಂಗೆ ಮಾತಾಡ್ಕೊ ಹೊಂಟೋಗಿದ್ದಾರೆ. ಏನು ಇದ್ರಲ್ಲಿ ತೋರಿಸ್ತಾ ಇಲ್ಲ ಅವ್ರ ನೇಮು. ಹಲೋ ಬ್ರದರ್, ಹೋಗಿದ್ಯಾ? ವಾಯ್ಸ್ ಬರ್ತಾ ಇರ್ಲಿಲ್ಲ. ಸಾರಿ ಬ್ರದರ್, ಆಗ್ಲಿಂದ ಬರ್ತಾ ಇದೆ ಬ್ರದರ್, ಮಾತಾಡಿ. ಓಕೆ ಓಕೆ. ಜಯಮ್ಮ ಅನ್ನೋರು ಯಾರಿದ್ದಾರೆ? ಅದು ಅವರು ಹಾಸ್ಟ್ ಕೀ ಕೊಡ್ತೀರಾ? ಜಯಮ್ಮ ಅನ್ನೋರು ಯಾರು? ಬ್ರದರ್ ಸಿಸ್ಟರ್, ಆ ಹಾಸ್ಟ್ ಕೀನ ನನಗೆ ಹಾಸ್ಟ್ ಮಾಡಕ್ ಆಗತ್ತಾ? ನಿಮಗೆ ಹಾಸ್ಟ್ ಆಗ್ಬಿಟ್ಟಿದ್ದೀರಾ? ಇಲ್ಲಾಂದ್ರೆ ಒಂದ್ ಕೆಲಸ ಮಾಡಿ ಸಿಸ್ಟರ್, ಎಕ್ಸಿಟ್ ಆಗಿ ರಿಲಾಗಿನ್ ಆಗ್ತೀರಾ ಜಯಮ್ಮ ಸಿಸ್ಟರ್? ಓಕೆ ಬ್ರದರ್. ಎಕ್ಸಿಟ್ ಆಲ್ ಕೊಡಕ್ ಹೋಗ್ಬೇಡಿ, ನೀವು ಮಾತ್ರ ಎಕ್ಸಿಟ್ ಆಗಿ ಹಾಸ್ಟ್ ಯಾರು ಕೊಡ್ಬೇಕು ಅಂತ ಆಪ್ಷನ್ ಬಂತು ಅಂತಂದ್ರೆ ನನಗ್ ಕೊಡಿ, ಓಕೆನಾ? ಓಕೆ ಬ್ರದರ್. ಪಿಕ್ಚರ್ ಮಾಡಿ ಸಿಸ್ಟರ್. ಓಕೆ ಸಿಸ್ಟರ್, ಗೊತ್ತಾಗ್ಲಿಲ್ವಾ? ಇರಲಿ ಬಿಡಿ. ಓಕೆ, ಇಟ್ಸ್ ಓಕೆ, ಇರಲಿ ಬಿಡಿ ಸಿಸ್ಟರ್. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ನಾವು 2ನೇ ಪ್ಯಾರಾ ನಾವು ರೀಡ್ ಮಾಡಿದ್ವಲ್ಲ. ಸೊ ಈ ಒಂದು ಪ್ಯಾರಾದಲ್ಲಿ ನಮ್ಗೆ ಫುಲ್ ಒಂದು ಅರ್ಥ ಏನು ಅಂತ ನಾವು ನೋಡ್ಬೇಕಾದ್ರೆ, ಇಸ್ರೇಲ್ ನಲ್ಲಿ ಗ್ರೀಕ್ ಭಾಷೆ ಪ್ರಬಲವಾಗಿ ನಡೀತಾ ಇತ್ತು. ಬಟ್ ಅಲ್ಲೂ ಕೂಡ ಪ್ಯಾಲೆಸ್ಟೀನ್ ಅನ್ನೋರು ಇದ್ರು. ಈಗ ಪ್ಯಾಲೆಸ್ಟೀನ್ ಅವರು ಹೆಚ್ಚಾಗಿ ಬೆಳೆದ್ರ ಅಂತಂದ್ರೆ ಇಲ್ಲ ರೀ. ಇಸ್ರೇಲ್ನವ್ರನ್ನ ಏನ್ ಮಾಡಿದ್ರು ಅಂತಂದ್ರೆ ಪ್ಯಾಲೆಸ್ಟೀನ್ ಅವರು ಹೊರಗಡೆ ಹಾಕ್ಸ್ಬಿಟ್ರು. ಯಾಕೆ ಅಂತಂದ್ರೆ ಸುಮಾರು 70ನೇ ಶತಮಾನದಲ್ಲಿ ನಡೆದಿರುವಂತ ಒಂದು ಯುದ್ಧದ ಕಾರಣದಿಂದ ಈ ರೀತಿ ಎಲ್ಲ ಘಟನೆ ಆಯ್ತು. ಅದಾದ್ಮೇಲೆ ಈಗ್ಲೂ ಕೂಡ ಇಸ್ರೇಲ್ನವರು ಮತ್ತೆ ಇಸ್ರೇಲ್ಗೆ ಬಂದ ತಕ್ಷಣ, ಯಹೂದಿಗಳೆಲ್ಲ ಇಸ್ರೇಲ್ಗೆ ಬಂದ ತಕ್ಷಣ ಪ್ಯಾಲೆಸ್ಟೀನ್ ಅವರು ಆಕ್ರಮಣಿಸ್ಕೊಂಡಿರುವಂತ ಜಾಗನೆಲ್ಲ ಅವ್ರು ಏನ್ ಮಾಡಿದ್ರು, ಹೊರಗಡೆ ಹಾಕಿದ್ದಾರೆ. ಹೊರಗಡೆ ಹಾಕಿ ಆದ್ಮೇಲೂ ಕೂಡ ಈಗ್ಲೂ ಕೂಡ ಅಲ್ಲಿರುವಂತ ಇಸ್ರೇಲ್ನವರು ಹೆಚ್ಚು ಕಮ್ಮಿ 2000 ವರ್ಷ ಆದ್ರೂನುವೆ ಆ ಒಂದು 12 ಗೋತ್ರಗಳಿದೆಯಲ್ಲ,
ಆ ಒಂದು 12 ಗೋತ್ರನ ಈಗ್ಲೂ ಕೂಡ ಟ್ರೇಸ್ ಔಟ್ ಮಾಡಿ ಅಂತ ಯಹೂದಿಗಳು ಇಂತಿಂತ ಗೋತ್ರದಲ್ಲಿ ನಾವು ನಮ್ಮ ಒಂದು ಜನಾಂಗ ಇನ್ನೂ ಇದೆ ಅಂತ ಅಂದ್ಬಿಟ್ಟು ಇನ್ನು ಆ ಒಂದು ಗೋತ್ರನ ಕ್ಯಾರಿ ಅಪ್ ಮಾಡ್ಕೊಂಡು ಬಂದಿದ್ದಾರೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಸೊ ಎಷ್ಟು ಕಟ್ಟರಾಗಿ ಅಂತಂದ್ರೆ ಯಾವ ತರ ಅಂತ ನಾವು ನೋಡ್ಬೇಕು, ಎಷ್ಟು ನಿಬಂಧನೆನ ಇಸ್ರೇಲ್ ಯಹೂದಿಗಳು ಪಾಲನೆ ಮಾಡ್ಕೊಂಡ್ ಬರ್ತಾ ಇದಾರೆ ಅಂದ್ರೆ ತುಂಬಾ ಒಂದು ವೈರಾಗ್ಯದಿಂದ ಮಾಡ್ಕೊಂಡ್ ಬರ್ತಾ ಇದಾರೆ. ಈ ಒಂದು ಪ್ಯಾರಾದಲ್ಲಿ ನಾವು ಅದನ್ನ ನೋಡ್ಬೋದು. ನೋಡಿ ನೆಕ್ಸ್ಟ್ ಪ್ಯಾರಾ ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರಾ ನವಿತಾ ಸಿಸ್ಟರ್ ರೀಡ್ ಮಾಡ್ತೀರಾ? ಓಕೆ ಬ್ರದರ್. ನಾನು ಇರುವಲ್ಲಿಗೆ ನೀವು ಬರಲಾರಿರಿ ಎಂಬ ನಮ್ಮ ಕರ್ತನ ಟೀಕೆಯು ಇನ್ನೊಂದು ದೃಷ್ಟಿಯಿಂದ ಪರಿಗಣನೆ ಮಾಡಲು ಯೋಗ್ಯವಾದುದು. ತಾನು ಆ ರಾಜ್ಯವನ್ನು ಸ್ಥಾಪಿಸುವುದರಲ್ಲಿದ್ದೇನೆಂಬುದು ಆತನ ಅರ್ಥವಾಗಿರಲಿಲ್ಲ. ಆದರೆ ತಾನು ಪರಲೋಕಕ್ಕೆ ಹೋಗುವನೆಂದು ಹಾಗೂ ಅವರು ಪರಲೋಕಕ್ಕೆ ಬರಲು ಸಾಧ್ಯವಿಲ್ಲವೆಂಬ ಅರ್ಥವೂ ಆಗಿರಲಿಲ್ಲ. ಆತನ ಈ ಮುಂದಿನ ಹೇಳಿಕೆಯಲ್ಲಿ ಇದು ಸ್ಪಷ್ಟವಾಗಿತ್ತು. ನೀವು ಕೆಳಗಿನವರು, ನಾನು ಮೇಲಿನವನು. ನೀವು ಈ ಲೋಕದವರು, ನಾನು ಈ ಲೋಕದವನಲ್ಲ. ಆದದ್ದರಿಂದ ನೀವು ನಿಮ್ಮ ಪಾಪಗಳಲ್ಲಿಯೇ ಸಾಯುವಿರಿ ಎಂದು ಹೇಳಿದೆನು. ಯೋಹಾನ 8ನೇ ಅಧ್ಯಾಯ 21ರಿಂದ 29ನೇ ವಚನಗಳು. ಥ್ಯಾಂಕ್ ಯು ಸಿಸ್ಟರ್. ಇಲ್ಲೊಂದು ಘಟನೆ ಬಗ್ಗೆ ಸೋದರರು ರಜಲ್ ಬ್ರದರ್ ಅವರು ಉಲ್ಲೇಖ ಮಾಡ್ತಾ ಇದ್ದಾರೆ. ಈಗ ಯೇಸು ಕ್ರಿಸ್ತರು ಏನ್ ಹೇಳ್ತಾರೆ ಅಂದ್ರೆ ಶಿಷ್ಯಂದಿರ ಹತ್ರ, ನಾನಿರುವಲ್ಲೇ ನೀವು ಬರ್ತೀರಾ ಅಂತ ಅಂದ್ಬಿಟ್ರು. ಅಂದ್ರೆ ಇದ್ರ ಅರ್ಥ ಏನು? ಯೇಸು ಕ್ರಿಸ್ತರು ಒಂದು ದೃಷ್ಟಿಕೋನದಲ್ಲಿ ಹೇಳ್ಬೇಕಾದ್ರೆ ಅವರು ಪರಲೋಕ ರಾಜ್ಯಕ್ಕೆ ಹೋಗ್ತಾರೆ, ಅಲ್ಲೇನು ನಮ್ನು ಎಲ್ಲ ಕರ್ಕೊಂಡು ಹೋಗ್ಬಿಡ್ತಾರೆ ಈಗ್ಲೇನೆ ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಅಲ್ಲ ರೀ. ಆ ಒಂದು ಯೇಸು ಕ್ರಿಸ್ತರ ಒಂದು ಮೈಂಡ್ ಸೆಟ್ ಇದೆಯಲ್ಲ, ಪರಲೋಕ ರಾಜ್ಯದಲ್ಲಿ ಯಾವ ರೀತಿ ಈ ನಡೆಯುವಂತ ಒಂದು ಸನ್ನಿವೇಶ ಇದೆ ಅದಕ್ಕೆಲ್ಲ ಅಡಾಪ್ಟ್ ಆಗಿದಾರಲ್ಲ, ಆ ತರ ಇಲ್ಲೂ ನಾವು ಆ ಒಂದು ಸನ್ನಿವೇಶಕ್ಕೆ ನಾವು ಒಳಗಾಗಿ ಅದ್ರ ಪ್ರಕಾರನೇ ನಾವು ನಡೆಯೋದಾದ್ರೆ ಖಂಡಿತವಾಗ್ಲೂ ನಾವು ಕೂಡ ಹೋಗೋದಕ್ ಸಾಧ್ಯ ಅನ್ನೋದು. ಅಂದ್ರೆ ಏನು, ಈ ಲೋಕದವ್ರನ್ನೆಲ್ಲಾರನು ಕರ್ಕೊಂಡು ಹೋಗ್ಬಿಡ್ತೀನಿ ಅಂತಲ್ಲ ರೀ. ದೇವರ ಒಂದು ರಾಜ್ಯದ ಪ್ರಕಾರ ನಡೆಯುವಂತ ಮಕ್ಕಳಿಗೆ ಮಾತ್ರ ಆ ಒಂದು ಅವಕಾಶ. ನೋಡ್ಬೇಕಾದ್ರೆ ಯೋಹಾನದಲ್ಲೂ ಕೂಡ ಈ ಒಂದು ಅಂಶನ ಹೇಳ್ತಾರೆ. ಯೋಹಾನ 8ನೇ ಅಧ್ಯಾಯ 27ನೇ ವಚನ ಓದಿ, ಅದ್ರಲ್ಲಿ ಹೇಳ್ತಾರೆ. ಯೋಹಾನ 8ನೇ ಅಧ್ಯಾಯ 27ನೇ ವಚನ. ಆತನು 27 ಆತನು ತಂದೆಯನ್ನು ಸೂಚಿಸಿ ಇದನ್ನು ಹೇಳಿದನೆಂದು ಅವರಿಗೆ ಗೊತ್ತಾಗಲಿಲ್ಲ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಏನಿದು ಅಂತಂದ್ರೆ ಅವರ ಒಂದು ಯೋಚನೆ ಯೇಸು ಕ್ರಿಸ್ತರು ಯಾವುದಕ್ಕೆ ಸೂಚಿಸಿ ಹೇಳ್ತಾ ಇದಾರೆ ಅಂತ, ತಂದೆ ದೇವ್ರಿಗೆ ಸೂಚಿಸಿ ಹೇಳ್ತಾ ಇರೋದು. ಅಂದ್ರೆ ಏನು, ಈಗ ಶಿಷ್ಯಂದಿರೆಲ್ಲ ಉದ್ದೇಶ ಏನಾಗಿತ್ತು ಅಂತಂದ್ರೆ, ಈಗ ಭೂಲೋಕದಲ್ಲಿ ಯೇಸು ಕ್ರಿಸ್ತರು ಹೆಂಗಿದಾರೋ ಅದೇ ತರ ಪರಲೋಕದಲ್ಲಿ ಇರ್ತಾರೆ, ಆಗ್ಲೂ ಕೂಡ ನಾವು ಅವ್ರ ಸಂಗಡ ಇದ್ ಬಿಡ್ಬೋದು. ಹಂಗಲ್ಲ ರೀ, ತಂದೆ ದೇವ್ರಿಗೆ ಹೆಂಗ್ ಸೂಟೇಬಲ್ ಆಗಿ ಯೇಸು ಕ್ರಿಸ್ತರು ಇದ್ ನಡ್ಕೊಂಡು ಬಂದ್ರು, ಅದೇ ಒಂದು ಮೈಂಡ್ ಸೆಟ್ ಇನ್ನೂ ಕೂಡ ಬೆಳೆದಿರಲ್ಲ ಇವರಲ್ಲಿ. ಯಾವಾಗ ಇವರು ದೇವರ ಒಂದು ಜ್ಞಾನನ ಹೊಂದಿದ್ರು ಆಗ್ಲೇ ಇವರಲ್ಲಿ ಆ ಒಂದು ಜ್ಞಾನನ ಆ ಒಂದು ಪರಿಪೂರ್ಣತೆ ಅವರಲ್ಲಿ ಆಗಿದ್ದು. ಸೊ ಇದರ ಪ್ರಕಾರನೇ ನಮಗೂ ಕೂಡ ಕೆಲವೊಂದು ಪಾಠಗಳನ್ನ ನೆಕ್ಸ್ಟ್ ಪ್ಯಾರಾದಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಪ್ಯಾರಾ ದಿವ್ಯಾ ಸಿಸ್ಟರ್ ಏನ್ ಮಾಡ್ತೀರಾ? ಟ್ರಾವೆಲ್ ಮಾಡ್ತೀನಿ. ಅನು ಸಿಸ್ಟರ್ ರೀಡ್ ಮಾಡ್ತೀರಾ? ಆದರೆ ಕೇವಲ ಬಡವರಾದ ಆ ಅಪನಂಬಿಕೆಯುಳ್ಳ ಯಹೂದ್ಯರು ಮಾತ್ರ ಪರಲೋಕಕ್ಕೆ ಹೋಗಲು ಸಾಧ್ಯವಾಗಿರಲಿಲ್ಲ. ಸತ್ಯವೇದವು ಸ್ಪಷ್ಟವಾಗಿ ಸೂಚಿಸುವಂತೆ ಅಬ್ರಹಾಮ, ಇಸಾಕ ಮತ್ತು ಯಾಕೋಬ ಅಲ್ಲದೆ ಎಲ್ಲ ಪರಿಶುದ್ಧ ಪ್ರವಾದಿಗಳು ಅಲ್ಲಿಗೆ ಹೋಗಿರುವುದಿಲ್ಲ. ಅಪೊಸ್ತಲರ ಕೃತ್ಯಗಳು 2:34, ಇಬ್ರಿಯ 11ನೇ ಅಧ್ಯಾಯ 39ರಿಂದ 40 ವಚನಗಳನ್ನು ನೋಡಿ. ಇದು ಮಾತ್ರವಲ್ಲದೆ ಇದೇ ಹೇಳಿಕೆಯನ್ನು ಕರ್ತನು ನಂಬುವವರಾದ ತನ್ನ ಶಿಷ್ಯರಿಗೆ ಪುನಃ ತಿಳಿಸಿದ್ದನು. ಇನ್ನು ಸ್ವಲ್ಪ ಕಾಲವೇ ನಾನು ನಿಮ್ಮ ಸಂಗಡ ಇರುತ್ತೇನೆ, ನನ್ನನ್ನು ಹುಡುಕುವಿರಿ. ಆದರೆ ನಾನು ಹೋಗುವಲ್ಲಿಗೆ ನೀವು ಬರಲಾರಿರಿ ಎಂದು ನಾನು ಯಹೂದ್ಯರಿಗೆ ಹೇಳಿದಂತೆ ನಾನು ನಿಮಗೂ ಹೇಳುತ್ತೇನೆ. ಯೋಹಾನ 13:33. ಅದು ಏಕೆಂದರೆ ಹಿಂದಿನ ಕಾಲದಲ್ಲಿ ನಂಬಿದವರು ಮಾತ್ರವಲ್ಲದೆ ಈಗಿನ ಕಾಲದಲ್ಲಿ ನಂಬಿದವರೂ ಸಹ ಕರ್ತನ ಬಳಿಗೆ ಹೋಗಲು ಸಾಧ್ಯವಿರಲಿಲ್ಲ. ಆತನ ವಾಕ್ಯದಿಂದ ಸೂಕ್ತವಾದ ತಿಳುವಳಿಕೆ ಹೊಂದಿರುವವರೆಲ್ಲರೂ
ಆತನು ಹಿಂದಿರುಗಿ ಬರುವುದನ್ನು, ಅಂದರೆ ಆತನ ಎರಡನೇ ಬರೋಣವನ್ನು, ಅಂದರೆ ತನ್ನ ವಾಗ್ದಾನುಸಾರವಾಗಿ ಆತನು ಪ್ರಭಾವದಿಂದ ಕೂಡಿ ರಾಜ್ಯಾಧಿಕಾರವನ್ನು ಪಡ್ಕೊಂಡವನಾಗಿ ಬರುವುದನ್ನು ಶ್ರದ್ಧೆಯಿಂದ ಎದುರು ನೋಡುತ್ತಲಿರುವರು. ನಾನು ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು, ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು ಎಂಬುದು. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಯೋಹಾನ 14:3 ವಚನದಲ್ಲೂ ತಿಳಿಸಿರೋ ಪ್ರಕಾರ ಏನ್ ಇಲ್ಲಿ ಹೇಳ್ತಾ ಇದ್ದಾರೆ ಅಂತಂದ್ರೆ, ಯೇಸು ಕ್ರಿಸ್ತರು ಒಂದು ಉದ್ದೇಶನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಏನ್ ಉದ್ದೇಶ? ಇಲ್ಲಿ ನಂಬಿಕೆ ಉಳ್ಳವ್ರಿಗೆ ಮಾತ್ರ ಪರಲೋಕ ರಾಜ್ಯಕ್ಕೆ ಹೋಗುವಂತ ಒಂದು ಅವಕಾಶ. ಅಪನಂಬಿಕೆ ಇದ್ದಂತ ಯಹೂದಿಗಳಿಗೆ ಪರಲೋಕ ರಾಜ್ಯ ಹೋಗೋದಕ್ಕೆ ಸಾಧ್ಯ ಇತ್ತಾ ಅಂದ್ರೆ ಸಾಧ್ಯ ಇಲ್ಲ ರೀ. ಅಪನಂಬಿಕೆ ಇದ್ರೆ, ನಂಬಿಕೆನೇ ಇಂಪಾರ್ಟೆಂಟ್. ಮೇನ್ ಫೇತ್ ಇದ್ರೆ ಮಾತ್ರ ಆ ಒಂದು ರಾಜ್ಯಕ್ಕೆ ಹೋಗೋದು ಸಾಧ್ಯ. ಹಾಗಿರ್ಬೇಕಾದ್ರೆ ಅಬ್ರಹಾಂ ಹೋಗಿಲ್ವಾ? ಇಸಾಕ್ ಹೋಗಿಲ್ವಾ? ಯಾಕೋಬ್ ಹೋಗಿಲ್ವಾ? ಹೋಗಿಲ್ಲ. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಎಲ್ರೂ ಕೂಡ ದೀರ್ಘ ನಿದ್ರೆಯಲ್ಲೇ ಇದ್ದಾರೆ. ಅಬ್ರಹಾಮೇ ಆಗ್ಲಿ, ಇಸಾಕ್ಲೇ ಆಗ್ಲಿ, ಯಾಕೋಬ್ರೇ ಆಗ್ಲಿ, ಇನ್ನು ನಾವು ನೋಡಿ ಜಾನ್ ದ ಬ್ಯಾಪ್ಟಿಸ್ಟ್ ವರ್ಗುನು ಪ್ರಿಯ ಸಹೋದರ ಮತ್ತು ಸಹೋದರ ಎಲ್ರು ದೀರ್ಘ ನಿದ್ರೆಯಲ್ಲೇನೆ ಇದ್ದಾರೆ. ಯಾಕೆ ಅಂದ್ರೆ ಅವರು ಒಳ್ಳೆ ಒಂದು ರಕ್ಷಣೆನ ಹೊಂದೋದಕ್ ಮಾತ್ರ ಬಂದ್ರು. ಪರಲೋಕ ರಕ್ಷಣೆನ ಕ್ರಿಸ್ತನ ಆದ್ಮೇಲೆ ಅಂದ್ರೆ ಯೇಸು ಕ್ರಿಸ್ತರ ನಂತರ ಬಂದಂತವ್ರಿಗೆ ಮಾತ್ರ ಅವಕಾಶ ಸಿಕ್ಕಿರೋದು ಪ್ರಿಯರೇ. ಕೆಲವೊಂದು ವಾಕ್ಯಗಳಿದೆ, ಓದ್ಬಿಡೋಣ. ಇಬ್ರಿಯ 11ನೇ ಅಧ್ಯಾಯ 39ನೇ ವಚನ 40ನೇ ವಚನ. ಇಬ್ರಿಯ 11:39-40. ನಾವಾದರೂ ಹಿಂದೆಗೆದವರಾಗಿ ನಾಶವಾಗುವವರಲ್ಲ, ನಂಬುವವರಾಗಿ ಪ್ರಾಣ ರಕ್ಷಣೆಯನ್ನು ಹೊಂದುವವರಾಗಿದ್ದೇವೆ. ಇಬ್ರಿಯ 11:39-40 ಸಿಸ್ಟರ್. ನಂಬಿಕೆಯ ಮೂಲಕ ಒಳ್ಳೆ ಹೆಸರನ್ನು ಸಂಪಾದಿಸಿಕೊಂಡಿದ್ದರೂ ವಾಗ್ದಾನದ ಫಲವನ್ನು ಹೊಂದಲಿಲ್ಲ. ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ ನಾವಿಲ್ಲದೆ ಅವರು ಸಿದ್ಧಿಗೆ ಬರಬಾರದೆಂದು ಸಂಕಲ್ಪಿಸಿದನು. ಪ್ರಿಯ ಸಹೋದರ ಮತ್ತು ಸಹೋದರಿ, ಇಲ್ಲಿ 2 ಪಾಯಿಂಟ್ ನಾವು ಅರ್ಥ ಮಾಡ್ಕೋಬೇಕು. ಮೊದಲನೇ ಪಾಯಿಂಟ್ ನಂಬಿಕೆ, ಇನ್ನೊಂದು ಶ್ರೇಷ್ಠವಾದಂತ ಪುನರುತ್ಥಾನ. ಓಕೆನಾ? ಈಗ ನಂಬಿಕೆ ಯಾರಲ್ಲಿ ಇತ್ತು ಅಂತಂದ್ರೆ ಅಬ್ರಾಮ್, ಇಸಾಕ್, ಯಾಕೋಬ್ರ ಹತ್ರ ಇತ್ತು. ಶ್ರೇಷ್ಠವಾದಂತ ಪುನರುತ್ಥಾನ ಹೊಂದುವಂತವರಲ್ಲಿ ನಂಬಿಕೆ ಇದೆ, ಆದ್ರೆ ಶ್ರೇಷ್ಠವಾದಂತ ಪುನರುತ್ಥಾನ ಹೊಂದುವಂತ ಅವಕಾಶ ಅಬ್ರಾಮ್, ಇಸಾಕ್, ಯಾಕೋಬ್ರ ಹತ್ರ ಇರ್ಲಿಲ್ಲ. ಯಾಕೆಂದ್ರೆ ಅವರು ನಂಬಿಕೆಯಲ್ಲಿ ಮಾತ್ರ ಉನ್ನತರಾದ್ರು, ಶ್ರೇಷ್ಠವಾದಂತ ಪುನರುತ್ಥಾನ ಅವ್ರಿಗೆ ಹೊಂದ್ಲಿಲ್ಲ. ಶ್ರೇಷ್ಠವಾದಂತ ಪುನರುತ್ಥಾನ ಕೊಟ್ಟಿದ್ ಯಾರಿಗೆ ಅಂತಂದ್ರೆ ಯೇಸು ಕ್ರಿಸ್ತರನ್ನ ಹೆಜ್ಜೆ ಜಾಡಲ್ಲಿ ನಡೆಯುವಂತವ್ರು. ಯೇಸು ಕ್ರಿಸ್ತರು ಹೆಂಗೆ ತನ್ನ ಶಿಲುಬೆನ ಹೊತ್ಕೊಂಡು ತನ್ನಂತ ನಿರಾಕರಿಸಿ ಶಿಲುಬೆನ ಹೊತ್ತಿ ಯಾರು ದೇವರ ಒಂದು ಆಜ್ಞೆಗಳನ್ನ ಕೈಗೊಂಡು ನಡೀತಾರೋ ಅವ್ರಿಗೆ ಮಾತ್ರ ಇಂತ ಒಂದು ಅವಕಾಶ. ಈಗ ಈ ಅಬ್ರಾಹಂ, ಇಸಾಕ್, ಯಾಕೋಬ್ರಿಗೆಲ್ಲ ಈ ತರ ಎಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಕೊಟ್ಟಿದ್ರ ಅಂದ್ರೆ ಇಲ್ಲ ರೀ. ಅವ್ರಿಗೆ ಒಂದು ನಿಬಂಧನೆನ ಕೊಟ್ಟಿದ್ರು, ಅದ್ರ ಪ್ರಕಾರ ಅವ್ರು ನಡೆದ್ರು. ಆದ್ರೆ ಧರ್ಮಶಾಸ್ತ್ರನ ಸಂಪೂರ್ಣವಾಗಿ ಯಾರಲ್ಲಿ ಕೊಟ್ರು ಅಂದ್ರೆ ನಮಗ್ ಕೊಟ್ರು, ಅದ್ರ ಪ್ರಕಾರ ನಾವು ನಡಿಬೇಕಾಗಿತ್ತು ಪ್ರಿಯರೇ. ಸೊ ಅವ್ರಿಗೆ ಒಂದು 10 ಆಜ್ಞೆ ಅನ್ಕೊಳ್ಳಿ, ನಮ್ಗೆ 606 ಆಜ್ಞೆ. ಸೊ ಬೆಟರ್ ಲೈಫ್ ಲೀಡ್ ಮಾಡ್ಬೇಕಾಗಿರೋದೇ ನಮ್ ಕೈಲಿ ಇದ್ದಿತ್ತು. ಮತ್ತೆ ಅವ್ರಿಗೆ ಇಷ್ಟೆಲ್ಲ ಸತ್ಯಗಳನ್ನೇನಾದ್ರು ಕೊಟ್ಬಿಟ್ಟು ಏನಾದ್ರು ಈ ಒಂದು ಕಾಲಘಟ್ಟದಲ್ಲಿ ಅವರು ಜೀವಿಸ್ತಿದ್ರು ಅವ್ರ ರಕ್ಷಣೆನ ಆರಾಮಾಗಿ ಹೊಂದ್ಬಿಡ್ತಿದ್ರು. ಈಗ ನಮ್ಗೆ ಈ ಒಂದು ಲೋಕದಲ್ಲಿ ಸೈತಾನನ ಆಡಳಿತದಲ್ಲಿ ನಾವ್ ಇದ್ರೂ ಕೂಡ ನಮ್ಗೆ ರಕ್ಷಣೆನ ಹೊಂದುವಂತ ಅವಕಾಶ ನಮ್ಗಿದೆ. ಇದನ್ನ ನಾವು ಮನಂಬಟ್ಟೆ ಮಾಡ್ಕೊಂಡು ಓಡ್ಬೇಕಾಗಿದೆ. ಅದಾದ್ಮೇಲೆ ಆತನ ವಾಕ್ಯದಿಂದ ಸೂಕ್ತವಾದಂತ ಒಂದು ತಿಳುವಳಿಕೆನ ನಮಗ್ ಕೊಡ್ತಾ ಇದಾರೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಇದನ್ನ ಪರಿಗಣಿಸಿ ನಾವು ದೇವರ ಒಂದು ವಾಕ್ಯದ ಪ್ರಕಾರ ನಡಿಬೇಕು. ಅದಕ್ಕೆ ಯೇಸು ಕ್ರಿಸ್ತರು ಏನ್ ಹೇಳಿದ್ರು ಅಂದ್ರೆ, ನಾನ್ ಇರುವಂತ ಸ್ಥಳದಲ್ಲೇ ನೀವು ಕೂಡ ಇರ್ತೀರಾ ಅನ್ಬಿಟ್ಟು. ಏನಿರ್ಬೇಕು, ಇರ್ಬೇಕು ಅಂತ ಅನ್ಬಿಟ್ಟು ಏನಕ್ಕೆ ಹೇಳ್ತಾ ಇದಾರೆ ಅಂತಂದ್ರೆ, ಇಷ್ಟೆಲ್ಲ ಅವಕಾಶ ನಮಗ್ ಕೊಟ್ಟಿದ್ದಾರೆ. ಆ ಒಂದು ಅವಕಾಶನ ಯುಟಿಲೈಸ್ ಮಾಡ್ಕೊಂಡು ಬರುವಂತ ಒಂದು ಕೇಪಬಲ್ ಮತ್ತೆ ಒಂದು ಒಳ್ಳೆ ರೀತಿಯ ಒಂದು ಮಾರ್ಗ ನಮಗಿದೆ. ಆದ್ರಿಂದ ನಮ್ಗೆ ಈ ಒಂದು ಮಾರ್ಗನ ನಾವು ಯುಟಿಲೈಸ್ ಮಾಡ್ಕೋಬೇಕು ಪ್ರಿಯರೇ. ನೆಕ್ಸ್ಟ್ ಪ್ಯಾರ ಯಾರು ಹೋಗ್ತೀರಾ? ಸಂತೋಷ್ ಬ್ರದರ್ ರೀಡ್ ಮಾಡ್ತೀರಾ ನೆಕ್ಸ್ಟ್ ಪ್ಯಾರ? ರೀಡ್ ಮಾಡ್ತೀನಿ ಬ್ರದರ್. ಓಕೆ, ಥ್ಯಾಂಕ್ ಯು.
ಅನೇಕರು ಸುವಾರ್ತೆಯಲ್ಲಿ ನಮ್ಮ ಮುಂದಿಟ್ಟಿರುವ ನಿರೀಕ್ಷೆಯ ಮೇಲಿನ ತಮ್ಮ ದೃಷ್ಟಿಯನ್ನು ಕಳಕೊಂಡವರಾಗಿದ್ದು, ಇದರ ಬದಲಾಗಿ ಯಾವ ಆಧಾರವೂ ಇಲ್ಲದಂತ ಒಂದು ನಿರೀಕ್ಷೆಯನ್ನು ಅಂಗೀಕರಿಸಿರುವರು. ತಮ್ಮ ಹಿರಿಯವರಿಂದ ಬಂದ ಸಂಪ್ರದಾಯಗಳನ್ನು ಅನುಸರಿಸುತ್ತಿದ್ದ ಶಾರೀರಿಕ ಸಂಬಂಧ ಇಸ್ರೇಲರನ್ನು ಮಾಡುತ್ತಿದ್ದ ರೀತಿಯ ತಪ್ಪುಗಳನ್ನು ಹೊರತುಪಡಿಸಿದರೆ ಇವರು ನಿರೀಕ್ಷೆಯು ತಾವು ಸತ್ತಾಗ ಅವರು ನಿಜವಾಗಿಯೂ ಸತ್ತು ಹೋಗಿರುವುದಿಲ್ಲ, ಆದರೆ ಎಂದಿಗಿಂತಲೂ ಇನ್ನೂ ಅಧಿಕವಾಗಿ ಜೀವಂತರಾಗಿರುವರೆಂಬ ಅಂಶದ ಮೇಲಿರುವುದು. ಇದು ದೇವರ ವಾಕ್ಯದಲ್ಲಿನ ಅಭಿಪ್ರಾಯಗಳಿಗೆ ವಿರೋಧವಾಗಿದ್ದು, ಇದಕ್ಕೆ ಆಧಾರವಾಗಿ ಒಂದೇ ಒಂದು ವಾಕ್ಯವಾದರೂ ಸಿಕ್ಕಲಾರದು. ಆತನ ಮೇಲೆ ಈ ನಿರೀಕ್ಷೆಯನ್ನಿಟ್ಟಿರುವ ತನ್ನವರನ್ನು ಸ್ವಕೀಯ ಜನರನ್ನಾಗಿ ಮಾಡಿಕೊಳ್ಳುವ ಸಲುವಾಗಿ, ಅಂದರೆ ತನಗೆ ನಂಬಿಕಸ್ಥರಾದವರನ್ನು ತನ್ನ ಬಳಿಯಲ್ಲಿ ಸೇರಿಸಿಕೊಳ್ಳಲು ಕರ್ತನು 2ನೇ ಸಾರಿ ಬರುವುದರ ವಿಷಯದ ಮೇಲಿನ ನಿರೀಕ್ಷೆ, ಪ್ರತಿಯೊಬ್ಬನು ಕ್ರಿಸ್ತನು ಶುದ್ಧನಾಗಿರುವಂತೆಯೇ ತನ್ನನ್ನು ಶುದ್ಧ ಮಾಡಿಕೊಳ್ಳುತ್ತಾನೆ. ನಂಬಿಕಸ್ಥಿಕೆಗಾಗಿ ಇರುವ ಈ ಪ್ರೋತ್ಸಾಹಕ್ಕಿಂತಲೂ ಮಿಗಿಲಾದದ್ದು ಬೇರೊಂದಿಲ್ಲ. ಸುವಾರ್ತೆಯಲ್ಲಿನ ನಿಜವಾದ ನಿರೀಕ್ಷೆಯೂ ಇದೆ. ಥ್ಯಾಂಕ್ ಯು. ನೋಡಿ, ಸುವಾರ್ತೆ ಅಂದ್ರೆ ಏನು, ಮತ್ತೆ ಸುವಾರ್ತೆಯ ಉದ್ದೇಶ ಏನು ಅನ್ಬಿಟ್ಟು ಸೋದರಂತ ರಜತ್ ಬ್ರದರ್ ಅವರು ಈ ಒಂದು ಕಾರ್ಯದಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ನಾವು ನಮ್ಮ ಒಂದು ಗ್ರಹಿಕೆಯಲ್ಲಿ ಏನ್ ಅನ್ಕೊಬಿಡ್ತೀವಿ, ಸುವಾರ್ತೆ ಅಂದ್ರೆ ಬೇರೆ ಒಂದು ಥಾಟ್ ಇದೆ. ಅನ್ಯ ಯಾರು ಅಂತ ಅಂದ್ರೆ ಹೆಸರು ಕ್ರೈಸ್ತರಾಗ ಅವರಲ್ಲಿ ಒಂದು ಸುವಾರ್ತೆ ಅಂದ್ರೆ ಏನು, ಯೇಸು ಕ್ರಿಸ್ತನ ಶ್ರಮ ಸಂಕಟಗಳನ್ನ ಹೇಳ್ಬಿಟ್ಟು ಅವರು ನಮ್ಮ ಪಾಪಕ್ಕೋಸ್ಕರ ಶಿಲ್ಬೆನ ಹೊತ್ಕೊಂಡ್ರು ಅಂತ ಅನ್ಬಿಟ್ಟು ಹೇಳ್ಬಿಟ್ಟು ಅವ್ರನ್ನ ಕರ್ಕೊಂಡ್ ಬಂದು ದೀಕ್ಷಾಸ್ನಾನ ಮಾಡಿಸ್ಕೊಡೋದು, ಮತ್ತೆ ಅವರು ದೇವರ ಒಂದು ಮಾರ್ಗದಲ್ಲಿ ನಡೆಯುತ್ತಾ ಇದಾರೆ ಇಲ್ವಾ ಅಂತ ಅಂದ್ಬಿಟ್ಟು ಗಮನಿಸುವಂತ ಒಂದು ಅರ್ಹತೆನೇ ಅವರಲ್ಲಿ ಇರೋದಿಲ್ಲ. ಇದು ಒಂದ್ ಥಾಟ್, ಒಂದ್ ದಾರಿ. ಇದೇ ತರ ನೂರಾರು ದಾರಿಗಳಿದೆ ಸುವಾರ್ತೆ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ತಪ್ಪನ್ನು ಸರಿಪಡಿಸ್ಕೊಂಡು ಸರಿಯಾದ ರೀತಿಯಲ್ಲಿ ನಡೆಯೋದೇ ಮೇನ್ ಇಂಪಾರ್ಟೆಂಟ್ ಪ್ರಿಯರೇ. ಸೊ ಏನಂತಂದ್ರೆ ದೇವರ ಒಂದು ಯೋಜನೆಯನ್ನ ಅರ್ಥ ಮಾಡ್ಕೊಂಡು ಸಂಪೂರ್ಣವಾಗಿ ದೇವರ ಒಂದು ಸಂಕಲ್ಪನ ಈ ಒಂದು ಭೂಲೋಕದಲ್ಲಿ ನೆರವೇರಿಸ್ಕೊಂಡು ಇದ್ರಲ್ಲಿ ನಾವು ಯೋಗ್ಯರಾಗಿ ಕಾಣಿಸಿದ್ರೆ ನಾವು ಆ ಒಂದು ರಾಜ್ಯಕ್ಕೆ ಹೋಗ್ತೀವಲ್ಲ, ಆಗ ಆ ಒಂದು ಸೂಕ್ತವಾದಂತ ರೀತಿ ನಡ್ಕೊಂಡ್ವಿ ಅಂತ ಅನ್ಬಿಟ್ಟು ಬರೋದು. ಹಾಗಿರೋದ್ರಿಂದ ಪ್ರಿಯರೇ, ನಮ್ಮ ಒಂದು ದೃಷ್ಟಿನ ನಾವು ಬದಲಾಯಿಸ್ಕೋಬೇಕು. ದೇವರ ಒಂದು ಮಾರ್ಗನ ಸರಿಯಾದಂತ ರೀತಿಲಿ ನಾವು ನಡಿಬೇಕು. ಇಸ್ರೇಲ್ ಅವರು ಮಾಡಿರುವಂತ ತಪ್ಪನ್ನ ನಾವು ಓದಿದೀವಿ, ಅರ್ಥ ಮಾಡ್ಕೊಂಡಿದೀವಿ. ಅದೇ ತಪ್ಪನ ನಾವು ಕೂಡ ಈಗ ಮಾಡಬಾರ್ದು ಅನ್ನೋದೇ ನಮ್ಗಿಲ್ಲಿ ತಿಳಿಸ್ತಾ ಇರುವಂತ ಮೇನ್ ಥಾಟ್ ಪ್ರಿಯರೇ. ಅದಾದ್ಮೇಲೂ ಕೂಡ ನಮ್ಮ ಒಂದು ನಿರೀಕ್ಷೆ ಏನಾಗಿರ್ಬೇಕು ಅಂತಂದ್ರೆ ತುಂಬಾ ವಿಶೇಷವಾಗಿ ನಂಬಿಕಸ್ಥರಾಗಿರುವಂತ ಒಂದು ನಿರೀಕ್ಷೆನ ಇರ್ಬೇಕು. ಮತ್ತೆ ಯೇಸು ಕ್ರಿಸ್ತರು ಮೊದಲನೇ ಬರುವಿಕೆ ಬಂದಿದ್ದು ಈಡಬಲಿಗೆ, 2ನೇ ಬರುವಿಕೆಯಲ್ಲಿ ಬಂದು ಅವರು ಸಂಪೂರ್ಣವಾಗಿ ಇಡೀ ಲೋಕಕ್ಕೆ ಶುದ್ಧೀಕರಣನ ದಯಪಾಲಿಸ್ತಾರೆ. ಇಡೀ ಲೋಕಕ್ಕೆ ಸುವಾರ್ತೆಯ ಒಂದು ಮೌಲ್ಯತೆನ ಈಗ ನಮಗ್ ತಿಳಿಸ್ತಾ ಇದಾರಲ್ಲ, ಅದಕ್ಕಿಂತ ಹೆಚ್ಚಾಗಿ ಆ ಒಂದು ಕಾಲದಲ್ಲಿ ಇರೋರ್ಗೆ 1000 ವರ್ಷದಲ್ಲಿ ಇನ್ನು ಎಲ್ಲಾರ್ಗು ತಿಳಿಸ್ತಾರೆ. ಇದೇ ಎಲ್ಲರ ಒಂದು ನಿರೀಕ್ಷೆ ಇದೆ. ನೆಕ್ಸ್ಟ್ ಪ್ಯಾರಾ ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರಾ. ಪರ್ಣಶಾಲೆಗಳ ಹಬ್ಬದ ಕಡೆಯ ದಿನವು 8ನೆಯ ದಿನವಾಗಿತ್ತು, ಏಕೆಂದರೆ ಅದು ಆ ಹಬ್ಬದ ಕಾಲಗಳಲ್ಲಿನ ಕಡೆಯ ಆಚರಣೆಯಾಗಿತ್ತು. ಹಬ್ಬದ 7 ದಿನಗಳು ಯಜ್ಞಗಳಿಗಾಗಿ ಮುಡುಪಾಗಿಡುತ್ತಿತ್ತು. 70 ಹೋರಿಗಳು ಯಜ್ಞವೇದಿಯ ಮೇಲೆ ದಹಿಸಲ್ಪಟ್ಟು ಅದು ಲೋಕದವರೆಲ್ಲರ ಪರವಾಗಿ ಯಜ್ಞಾರ್ಪಿತವಾದದ್ದೆಂದು ತಿಳಿಯಲಾಗಿತ್ತು. 8ನೆಯ ದಿನವು ವಿಶೇಷವಾಗಿ ಯಹೂದರಿಗಾಗಿದ್ದು, ಈ ಕೃತಜ್ಞತಾರ್ಪಣೆಯ ಸಂತೋಷಕರವಾದ ಹಬ್ಬದಲ್ಲಿನ ಅತಿ ಸಂತೋಷಕರ ದಿನವಾಗಿತ್ತು. ಇದನ್ನು ವರ್ಣಿಸುತ್ತಾ ಗೀಕೆ ಎನ್ನುವವರು ಹೀಗೆ ಹೇಳಿರುವರು. ಇಡೀ ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರರೇ, ಇಷ್ಟೊತ್ತು ನಾವು ಸಾರಾಂಶಗಳನ್ನ ನಾವು ನೋಡ್ತಾ ಇದ್ವಿ. ಈಗ ಪರ್ಣಶಾಲೆ ಹಬ್ಬದ ಬಗ್ಗೆ ಒಂದು ಸಂಗತಿನ ನಾವು ನೋಡೋಣ. ನೋಡಿ, ಪರ್ಣಶಾಲೆ ಹಬ್ಬ ಏನಾಗಿದೆ ಅಂದ್ರೆ ವರ್ಷದಲ್ಲಿ ಕೊನೆಯ ಹಬ್ಬ ಆಗಿತ್ತು. ಅದಾದ್ಮೇಲೆ ಇದು ಬಂದು 8 ದಿನಗಳು ನಡೆಯುವಂತ ಒಂದು ಹಬ್ಬದ ರೀತಿಯಲ್ಲಿ ಮಾಡ್ತಾ ಇದ್ರು. ಈ ಹಬ್ಬ ಆಚರಣೆ ಮಾಡಿ ಕೊನೆಯ ಒಂದು 7ನೇ ದಿನದಲ್ಲಿ ಹೆಚ್ಚು ಕಮ್ಮಿ 70 ಹೋರಿಗಳನ್ನ ಯಜ್ಞನ ಅರ್ಪಿಸ್ತಾರೆ. ಯಾಕೆಂದ್ರೆ ಲೋಕಕ್ಕೆ ಎಲ್ಲಾರ್ಗುನುವೆ ಒಂದು ಒಳ್ಳೆ ರೀತಿಯಲ್ಲಿ ಆಗ್ಲಿ ಅನ್ನೋ ರೀತಿಯಲ್ಲಿ ಆಗಿನ ಕಾಲದಲ್ಲಿ ಇದ್ದಂತ ಒಂದು ನಂಬಿಕೆ ಆಗಿತ್ತು. ಸೊ ಆಗ ಎಲ್ಲಾರ್ಗು ಉಂಟಾಗ್ತಿತ್ತು ಪ್ರಿಯರೇ.
ಇದ್ರಲ್ಲಿ ಕೆಲವರು ಎಲ್ಲರಿಗೂ ಸಂತೋಷ ಆಗ್ತಿತ್ತು. ಯಹೂದಿಗಳೆಲ್ಲರೂ ಕೂಡ ಸಂತೋಷನ ಅನುಭವಿಸ್ತಾ ಇದ್ರು. ಯಾಕೆ ಅಂತಂದ್ರೆ ಈ ಒಂದು ಹಬ್ಬನ ಆ ರೀತಿ ಆಚರಣೆ ಮಾಡ್ಕೊಂಡ್ ಬರ್ತಾ ಇದ್ರು. ಇದು ಬಂದು ಶಾರೀರಿಕವಾಗಿ ಮಾಡ್ತಾ ಇದ್ರು. ಆತ್ಮಿಕವಾಗಿ ನಮಗೆ ಒಂದು ಪಾಠ ಇದೆ. ಇದು ಒಂದು ನೆಕ್ಸ್ಟ್ ಪ್ಯಾರದಲ್ಲಿ ಒಂದು ಸ್ವಲ್ಪ ಹೇಳ್ತಾರೆ ನಿಮಗೆ ಕೇಳಕ್ಕೆ. ಸರಿ, ಈ ವಾರವೆಲ್ಲ ಏನಾಗುತ್ತೆ ಅನ್ನೋದನ್ನ ನಾವು ನೋಡೋಣ. ಈ ವಾರವೆಲ್ಲ ಉತ್ಸಾಹಭರಿತವಾಗಿರುತ್ತಿತ್ತು. ಆ ಮಹಾ ಯಜ್ಞವೇದಿಯಿಂದ ಬೆಳಗಿನ ಹಾಗೂ ಸಂಜೆಯ ಯಜ್ಞಾರ್ಪಣೆಗಳು ಸಬ್ಬತ್ ದಿನದ ಅರ್ಪಣೆಗಳಲ್ಲದೆ ವೈಯಕ್ತಿಕವಾಗಿ ಸ್ವ ಇಚ್ಛೆಯಿಂದ ಅರ್ಪಿಸಲಾದ ಅಸಂಖ್ಯ ಯಜ್ಞಾರ್ಪಣೆಗಳ ಜೊತೆಗೆ ಹೋರಿಗಳ, ಕುರಿಗಳು, ಟಗರುಗಳು, ಸರ್ವಾಂಗ ಹೋಮದ ಹೊಗೆಯು ಏರುತ್ತಿತ್ತು. ಯೆರೂಸಲೇಮಿನೊಳಗೆ ಲಭ್ಯವಿರುವ ಪ್ರತಿಯೊಂದು ಸ್ಥಳದಲ್ಲಿಯೂ ಅಲ್ಲದೆ ಅದರ ಸುತ್ತಲಿರುವ ತಗ್ಗು ಇಳಿಜಾರು ಪ್ರದೇಶಗಳೆಲ್ಲವೂ ನಾವು ಧರ್ಮ ನಿಯಮದ ಕಲ್ಪಾನುಸಾರವಾಗಿ ಪರಿಶುದ್ಧ ಸ್ಥಳವೆಂಬ ಎಣಿಸಲ್ಪಟ್ಟಿದ್ದು, ವಾರದ ಕೊಂಬೆಗಳು, ಖರ್ಜೂರದ ಗರಿಗಳು ಹಾಗೂ ಸಕಲ ವಿಧವಾದ ಅಲಂಕಾರಿಕ ಸಸ್ಯಗಳು, ಇವುಗಳಿಂದ ಮಾಡಿದ ತಡಿಕೆಗಳ ಮತ್ತು ಸಣ್ಣ ಕೊಂಬೆಗಳ ಮಡಕೆಗಳನ್ನು ಒಳಗೊಂಡ ಗುಡಿಸಲುಗಳು ಅಥವಾ ಗುಡಾರಗಳಿಂದ ಆವೃತವಾಗಿರುತ್ತಿದ್ದವು. ಥ್ಯಾಂಕ್ ಯು. ನೋಡಿ ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ಪರ್ಣಶಾಲೆ ಹಬ್ಬದಲ್ಲಿ ಅವರು ಇಡೀ ವಾರ ಎಲ್ಲ ಹೆಂಗಿದ್ರು ಅಂದ್ರೆ ಉತ್ಸಾಹಭರಿತವಾಗಿದ್ರು ಪ್ರಿಯರೇ. ತುಂಬಾ ದೊಡ್ಡದಾಗಿ ಒಂದು ಮಹಾಯಜ್ಞಗಳನ್ನ ಅರ್ಪಿಸ್ತಾ ಇದ್ದಾರೆ. ಸಂಜೆ ಎಲ್ಲ ಒಂದು ಯಜ್ಞ ಇರುತ್ತೆ. ಸಬ್ಬತ್ ದಿನದ ಒಂದು ಆಚರಣೆ ವೈಭವ ಅವ್ರಿಗೆಲ್ಲ ಸಿಗುತ್ತೆ. ಏನಂದ್ರೆ ಇಡೀ ಒಂದು ವಾರ, ಹೆಚ್ಚು ಕಮ್ಮಿ 8 ದಿನದವರೆಗೂ ನಡೆಯುವಂತ ಈ ಒಂದು ಹಬ್ಬ, ಜಾತ್ರೆ ಅಂತಾನೆ ಹೇಳ್ಬೋದು. ಕುರಿ, ಟಗರು ಎಲ್ಲ ಹೋಮಗಳನ್ನ ಕೊಟ್ಟು ಎಲ್ಲ ಒಂದು ವಿಶೇಷವಾದಂತ ರೀತಿಯಲ್ಲಿ ನಂಬಿಕೆನ ತೋರಿಸ್ತಾ ಇದ್ರು ಆಗಿನ ಕಾಲದಲ್ಲಿ. ಸೊ ಇದನ್ನೆಲ್ಲ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಅವರ ಒಂದು ಮನೆಯ ಒಂದು ಅಲಂಕಾರಗಳು ಇವನ್ನೆಲ್ಲ ನಮ್ಗೆ ಇಲ್ಲಿ ಹೇಳ್ತಾರೆ. ನೋಡ್ಬೇಕಾದ್ರೆ ಅದನ್ನ ಏನೇನೋ ಒಂದು ಮಡಿಕೆಯಲ್ಲಿ ಸುಣ್ಣದಲ್ಲೆಲ್ಲ ನೀಟಾಗಿ ಕ್ಲಿಯರ್ ಮಾಡಿ, ಜಸ್ಟ್ ಎಕ್ಸಾಂಪಲ್ ಈಗ ನಾವು ನೋಡ್ಬೇಕಾದ್ರೆ ಈಗ ಏನಾದ್ರು ಹಬ್ಬ ಮಾಡ್ಬೇಕಾದ್ರೆ ಹೆಂಗೆ ಮನೇಲೆಲ್ಲ ತುಂಬಾ ಈ ಎನರ್ಜಿ ಫುಲ್ ಆಗಿ ಮಾಡಿ ಮನೇಲೆಲ್ಲ ಡೆಕೋರೇಟ್ ಮಾಡಲ್ವಾ, ಅದೇ ತರ ಆಗಿನ ಕಾಲದಲ್ಲೂ ಕೂಡ ಎಲ್ಲ ಡೆಕೋರೇಟ್ ಎಲ್ಲ ಮಾಡ್ತಾ ಇದ್ರು. ಇದು ಬಂದು ಶಾರೀರಿಕವಾಗಿ ನಮ್ಗೆ ಇಲ್ಲಿ ಹೇಳ್ತಾ ಇರೋದು. ಆತ್ಮಿಕವಾಗಿದೆ ಪಾಠ. ನೋಡೋಣ ಆತ್ಮಿಕವಾಗಿ ಏನ್ ಸಂದೇಶ ಕೊಡುತ್ತೆ ಅನ್ನೋದನ್ನು ನಾವು ನೋಡೋಣ. ನೆಕ್ಸ್ಟ್ ಪ್ಯಾರ. ಅನು ಸಿಸ್ಟರ್ ರೀಡ್ ಮಾಡ್ತೀರಾ? ಆದರೆ ಹಬ್ಬದ ಮಹಾದಿನವೆಂದು ಕರೆಯಲ್ಪಡುವ ಅದರ ಕಡೆಯ ದಿನವು ವಿಶೇಷವಾಗಿ ಉಲ್ಲಾಸ ಪಡುವ ದಿನವಾಗಿದ್ದು, ಒಂದು ವಿಶಿಷ್ಟವಾದ ಆಚರಣೆಯನ್ನು ಅಂದರೆ ನೀರಿನ ಅರ್ಪಣೆಯನ್ನು ಮಾಡುವುದನ್ನು ಒಳಗೊಂಡಿದ್ದು, ಈ ದಿನದಲ್ಲಿಯೇ ಬಹುಶಃ ಈ ನೀರನ್ನು ತರ್ಪಣವಾಗಿ ಎರಚುವ ಆಚಾರ ವಿಧಿಯ ಸಮಯದಲ್ಲಿ ಇದನ್ನೇ ಪಾಠದ ನಿದರ್ಶನವಾಗಿ ತೆಗೆದುಕೊಂಡು ನಮ್ಮ ಕರ್ತನು ಸ್ವರವೆತ್ತಿ ಹೀಗೆಂದನು, ಯಾರಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ಆತನು ಸಮಾರ್ಯದ ಹೆಂಗಸಿನೊಡನೆ ಏಕಾಂತವಾಗಿ ಸಂಭಾಷಿಸಿದ ವಿಷಯವನ್ನು ಇಲ್ಲಿ ತಾನು ಜೀವಜಲವನ್ನು ದಯಪಾಲಿಸುವವನಾಗಿರುವನೆಂದು ತನ್ನನ್ನು ಬಹಿರಂಗವಾಗಿ ನಿರೂಪಿಸಿಕೊಂಡಿದ್ದನು. ತನ್ನನ್ನು ಅಂಗೀಕರಿಸುವವನಿಗೆ ಆತನು ಜೀವದ ಬುಗ್ಗೆ, ಸತ್ಯಾರ್ಥಗಳನ್ನು ಚಿಮ್ಮಿಸುವ ಬುಗ್ಗೆ, ಪುನಶ್ಚೇತನಗೊಳಿಸುವ ಬುಗ್ಗೆಯಾಗಿದ್ದನು. ಪ್ರತಿಯೊಂದು ಮಾನವ ಹೃದಯಗಳಲ್ಲಿಯೂ ಬಾಯಾರಿಕೆಗಳು ಅಂದರೆ ಹಂಬಲ ಬಯಕೆಗಳು ಇರುತ್ತವೆ. ಈ ಬಯಕೆಗಳನ್ನು ಲೌಕಿಕವಾದ ಬುಗ್ಗೆಯಂತಿರುವ ಕೀರ್ತಿ ಅಥವಾ ಉಲ್ಲಾಸ, ವಿನೋದಗಳು ಇಲ್ಲವೇ ಸಂಪತ್ತುಗಳ ಮೂಲಕವಾಗಿ ತೃಪ್ತಿಪಡಿಸಿಕೊಳ್ಳಲು ಯತ್ನಿಸುವವರೆಲ್ಲರೂ ಇವು ಯಾವುದು ತೃಪ್ತಿ ತರಲಾರವೆಂಬುದನ್ನು ಕಂಡುಕೊಳ್ಳುವರು. ಆದರೆ ಯಾರು ಜೀವಜಲವನ್ನು ಅಂದರೆ ಸತ್ಯವನ್ನು, ಕ್ರಿಸ್ತನಲ್ಲಿರುವ ದೇವರ ಕೃಪೆಯನ್ನು ಪಡೆದುಕೊಂಡಿರುವರೋ ಅವರು ಕೇವಲ ತೃಪ್ತಿದಾಯಕವಾದದಂತನ್ನು ಪಡ್ಕೊಂಡಿರುವರು. ಕರ್ತನೇ ಈ ನೀರನ್ನು ನಮಗೆ ಯಾವಾಗಲೂ ಕೊಡುತ್ತೀರು. ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರರೇ, ಶಾರೀರಿಕವಾದಂತ ಇಸ್ರೇಲ್ನವರು ಮಾಡ್ತಿದ್ದಂತ ಒಂದು ಪರ್ಣಶಾಲೆ ಹಬ್ಬ ಒಂದು 8 ದಿನದಲ್ಲಿ ಇತ್ತು. ಅದಾದ್ಮೇಲೆ ವಾರವೆಲ್ಲ ತುಂಬಾ ಎಕ್ಸೈಟ್ಮೆಂಟ್ ಆಗಿ ಮಾಡ್ತಾ ಇದ್ರು. ಮನೆಯೆಲ್ಲ ಡೆಕೋರೇಟ್ ಮಾಡ್ಕೊಂತ ಇದ್ರು. ಇದಾದ್ಮೇಲೆ ಇನ್ನೇನು ಹಬ್ಬದ ಒಂದು ಕಡೆಯ ದಿನದಲ್ಲಿ ಏನ್ ಮಾಡ್ತಿದ್ರು ಅಂತಂದ್ರೆ ಎಲ್ಲ ಒಂದು ನೀರ್ ಎರಚೋದು. ಈ ಒಂದು ನೀರ್ ಎರಚುವಂತ ಹಬ್ಬ ಆಕ್ಚುಲಿ ಇದೆಲ್ಲ ಹಳ್ಳಿಲಿ ನಡೆದಿದೆ. ಕೆಲವು ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಎಲ್ಲ ನೋಡಿರ್ತೀರ.
ಓಕ್ಳಿ ಅಂತ ಅನ್ಬಿಟ್ಟೆಲ್ಲ ಏನೇನೋ ಮಾಡಿ ಎರಚೋದಿಲ್ಲ. ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಈ ಹಬ್ಬಗಳೆಲ್ಲ ಆಲ್ರೆಡಿ ಬೈಬಲ್ ನಲ್ಲಿ ಮೊದ್ಲೇ ಮಾಡಿರೋದನ್ನ ಈಗ ಬೇರೆ ರೀತಿ ವಿಗ್ರಹಗಳ ಮುಂದೆ ಮಾಡ್ತಾ ಇದ್ದಾರೆ. ಓಕೆನಾ, ಇದು ನಮ್ಗೆ ಟಾಪಿಕ್ ಬೇಡ. ಮತ್ತೆ ಬಂದ್ಬಿಡೋಣ. ಈಗ ನೀರ್ ಹೆಚ್ಕೊಂಡ್ ಮಾಡೋಂತ ಒಂದು ಸನ್ನಿವೇಶ ಇತ್ತು. ಆಗ ಯೇಸು ಕ್ರಿಸ್ತರು ಏನ್ ಮಾಡಿದ್ರು ಅಂದ್ರೆ, ಯಾರಿಗಾದ್ರೂ ನೀರ್ ಅಡಿಕೆ ಆಗಿದ್ರೆ ಅವರು ನನ್ ಬಳಿಗ್ ಬನ್ನಿ, ನಾನ್ ನಿಮ್ಗೆ ನೀರ್ ಕೊಡ್ತೀನಿ ಅನ್ಬಿಟ್ರು. ನೋಡಿ, ಎಲ್ಲಾರ್ಗು ಕೇಳಿಸೋ ತರ ಇದನ್ನ ಹೇಳಿದ ತಕ್ಷಣನೇ, ಆಕ್ಚುಲಿ ಇದಕ್ಕಿಂತ ಮುಂಚೆ ಸಮಾರ್ಯದವಳ ಮಧ್ಯದಲ್ಲಿ ಈ ಒಂದು ಮಾತನ್ನ ಮಾತಾಡಿ ಸಮಾರ್ಯದವಳಿಗೆ ಒಂದು ದುಃಖನ ವೇದನೆನ ತೆಗ್ಸಿ ಒಂದು ಒಂದು ಬೇರೆ ರೀತಿ ಯೇಸು ಕ್ರಿಸ್ತನ ಎಲ್ರು ನೋಡ್ತಾ ಇದ್ರು. ಸೊ ಈಗ ಯೇಸು ಕ್ರಿಸ್ತನ ನೀರು ಅಂತ ಅನ್ಬಿಟ್ಟು ಹೇಳಿದ ತಕ್ಷಣನೇ ಆ ಒಂದು ನೀರಿನಲ್ಲಿ ಏನಾಗಿರುತ್ತೆ ಅಂತಂದ್ರೆ ದಯೆ ಇದೆ. ಅದಾದ್ಮೇಲೆ ಜೀವ ಜಲ ಅನ್ನೋದು ಅಂಶನ ಹೇಳುತ್ತಾರೆ. ತುಂಬಾ ವಿಶೇಷವಾಗಿ ನೊಂದಂತವ್ರಿಗೆ, ಬಾಯಾರಿದವ್ರಿಗೆ, ಹೃದಯ ಕಳವಳದಲ್ಲಿರೋರ್ಗೆ, ಅಂಬಲದಲ್ಲಿರೋರ್ಗೆ ಎಲ್ಲಾರ್ಗುನು ನೀರನ್ನ ಕೊಟ್ರೆ ಅವ್ರ ಏನಾಗ್ತಾರೆ ಅಂದ್ರೆ ಸಮೃದ್ಧಿ ಆಗ್ತಾರೆ, ಅಭಿವೃದ್ಧಿ ಹೊಂದ್ತಾರೆ, ದೇವ್ರ ಕೃಪೆನ ಅವ್ರು ಹೊಂದ್ಕೋತಾರೆ ಅನ್ಬಿಟ್ಟು ಇವೆಲ್ಲ ವಿಚಾರಗಳನ್ನ ಯೇಸು ಕ್ರಿಸ್ತರು ಕೂಲಂಕುಷವಾಗಿ ಅವ್ರ ಮಧ್ಯದಲ್ಲಿ ಹಂಚಿದ್ದಾರೆ, ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಸೊ ಹಿಂಗೆಲ್ಲ ಮಾಡಿರ್ಬೇಕಾದ್ರೆ ಈಗ ಜನರಿಗೆ ಎಲ್ಲಾರ್ಗುನು ಒಂದು ಆಶ್ಚರ್ಯ ಆಗಿದೆ. ಯಾಕೆಂದ್ರೆ ಯೇಸು ಕ್ರಿಸ್ತರು ಮಾಡಿದಂತ ಒಂದು ಸನ್ನಿವೇಶನೇ ಆಶ್ಚರ್ಯ. ಈಗ ಎಲ್ರು ಹಬ್ಬ ಮಾಡ್ತಾ ಇದ್ರು. ಹಬ್ಬ ಮಾಡ್ತಿದ್ದಂಗೆನೆ ತಕ್ಷಣನೇ ಯೇಸು ಕ್ರಿಸ್ತರು ಆ ಒಂದು ಹಬ್ಬದ ಮಾಡ್ತಿರೋಂತ ಒಂದು ವಿಚಾರದಲ್ಲೇನೆ ಒಂದು ದೇವರ ಒಂದು ಸನ್ನಿವೇಶನ ಅವ್ರು ಹೇಳ್ಬೇಕಾದ್ರೆ ಕೇಳಿದವ್ರ ಮನಸ್ಸಿಗೆ ಒಂದು ತೃಪ್ತಿನ ಇಲ್ಲಿ ನಾವು ನೋಡುವಂತದ್ದಾಗಿದೆ. ನೆಕ್ಸ್ಟ್ ಪ್ಯಾರ ಮಾಡೋಣ. ನೆಕ್ಸ್ಟ್ ಪ್ಯಾರ ನವಿತಾ ಸಿಸ್ಟರ್ ಏನ್ ಮಾಡ್ತೀರಾ? ಓಕೆ ಬ್ರದರ್. ಒಬ್ಬ ಸಮರ್ಥ ಲೇಖಕರಾಗಿ ಎಡರ್ಶೀಮ್ ಎಂಬವರು ಪರ್ಣಶಾಲೆಗಳ ಹಬ್ಬದ ಕಡೆಯ ಮಹಾದಿನದ ವಿಷಯವಾಗಿ ಈ ಮುಂದಿನ ಕುತೂಹಲಕಾರಿ ವಿವರಗಳನ್ನು ನಮಗೆ ಒದಗಿಸಿರುತ್ತಾರೆ. ಪರ್ಣಶಾಲೆಗಳ ಹಬ್ಬದ ಕಡೆಯ ಮಹಾದಿನದಂದು ಆರಾಧನೆಯಲ್ಲಿ ಭಾಗವಹಿಸಲು ಬೆಳಿಗ್ಗೆ ಸೂರ್ಯೋದಯವಾಗುವಾಗ ತಮ್ಮ ಪರ್ಣಶಾಲೆಗಳಿಂದ ಹೊರಬರುತ್ತಿರುವವರಲ್ಲಿ ನಮ್ಮನ್ನು ಒಬ್ಬರನ್ನಾಗಿ ಭಾವಿಸಿಕೊಳ್ಳೋಣ. ಯಾತ್ರಿಕರೆಲ್ಲರೂ ಹಬ್ಬದ ಪೋಷಾಕಿನಲ್ಲಿರುವರು. ಪ್ರತಿಯೊಬ್ಬನು ತನ್ನ ಬಲಗೈಯಲ್ಲಿ ನೀರಿನ ಕಾಲುವೆಗಳ ಬಳಿ ಬೆಳೆಯುವ ನೀರವಂಜಿ ಚಿಗುರನ್ನು ಖರ್ಜೂರದ ಗರಿಗಳಿಗೆ ಕಟ್ಟಿರುವ ಕೊಂಬೆಗಳನ್ನು ಹಿಡಿದುಕೊಂಡಿರುವನು. ಯಾಜಕಕಾಂಡ 23ನೇ ಅಧ್ಯಾಯ 40ನೇ ವಚನ. ತನ್ನ ಎಡಗೈಯಲ್ಲಿ ಅವನು ನಿಂಬೆಯ ಜಾತಿಗೆ ಸೇರಿರುವ ಒಂದು ಬಗೆಯ ಸೇಬಿನ ಹಣ್ಣಿನ ಮರದ ರೆಂಬೆಯನ್ನು ಹಿಡಿದವನಾಗಿರುವನು. ಹೀಗೆ ಸಜ್ಜಿತವಾದ ಹಬ್ಬದ ಗುಂಪು 3 ಭಾಗಗಳಾಗಿ ವಿಂಗಡಿಸಿಕೊಳ್ಳುವರು. ಇವರಲ್ಲಿ ಒಂದು ಗುಂಪು ವಾದ್ಯದ ಶಬ್ದದೊಡನೆ ಮೆರವಣಿಗೆಯಾಗಿ ದೇವಾಲಯದಿಂದ ಹೊರಡುವುದು. ಅದು 3 ಸೇರು ಇಡಿಸುವ, ಅಂದರೆ ಸುಮಾರು 2 ಪಿಂಟ್ ಚಿನ್ನದ ಊಜಿಯನ್ನು ಹಿಡಿದಿರುವ ಒಬ್ಬ ಯಾಜಕನನ್ನು ಹಿಂಬಾಲಿಸುವುದು. ಅವರು ದೇವಾಲಯದ ದಕ್ಷಿಣದ ತಗ್ಗಿನಲ್ಲಿರುವ ಶಿಲೋವ ಕೊಳಕ್ಕೆ ಸಾಗುವರು. ಇಲ್ಲಿನ ಬುಗ್ಗೆಯಿಂದ ಚಿನ್ನದ ಊಜಿಯಲ್ಲಿ ಯಾಜಕನು ನೀರು ತುಂಬಿಕೊಳ್ಳುವನು ಮತ್ತು ಅಲ್ಲಿಂದ ಹಿಂದಿರುಗಿ ತಾಳ, ವಾದ್ಯ, ತುತ್ತೂರಿ ಧ್ವನಿ, ಆನಂದ ಘೋಷಗಳ ನಡುವೆ ಆ ಊಜಿಯನ್ನು ದೇವಾಲಯದ ಅಂಗಳಕ್ಕೆ ತರುವನು. ಆ ಉಲ್ಲಾಸವು ಎಷ್ಟು ವಿಶೇಷವೆಂದರೆ, ಇತರ ಸಮಾರಂಭಗಳಿಗಿಂತಲೂ ವಿಭಿನ್ನವಾಗಿರುವ ಈ ಹಬ್ಬದ ಸಮಾರಂಭಕ್ಕೆ ಯಾರು ಎಂದು ಹೋಗುವುದಿಲ್ಲವೋ ಅವರಿಗೆ ಉಲ್ಲಾಸಿಸುವ ಅರ್ಥವೇ ತಿಳಿಯದೆಂದು ಅವರ ಧರ್ಮಬೋಧಕರುಗಳು, ರಬ್ಬಿಗಳು ಹೇಳುತ್ತಿದ್ದರು. ಹಿಂದಿರುಗುವ ಆ ಕಾಲವನ್ನು ಎಷ್ಟು ನಿಖರವಾಗಿ ನಿರ್ಧರಿಸಿರುತ್ತಿದ್ದರೆಂದರೆ, ಬೆಳಗ್ಗಿನ ಸರ್ವಾಂಗ ಹೋಮದ ಪಶುವಿನ ಭಾಗಗಳನ್ನು ಆ ಮಹಾವೇದಿಯ ಮೇಲೆ ಜೋಡಿಸುವ ಸಮಯಕ್ಕೆ ಸರಿಯಾಗಿ ಬೆಳಗಿನ ಸಾಮಾನ್ಯ ಆರಾಧನೆ ಮುಗಿಯುವಾಗ ಅವರು ಅಲ್ಲಿಗೆ ತಲುಪುತ್ತಿದ್ದರು. ಚಿನ್ನದ ಊಜಿಯಲ್ಲಿ ತಂದ ನೀರನ್ನು ವೇದಿಯ ಮೇಲೆ ಎರಚುತ್ತಿದ್ದರು. ಕೂಡಲೇ ಕೀರ್ತನೆ 113ರಿಂದ 118ನೇ ಅಧ್ಯಾಯಗಳಲ್ಲಿನ ಮಹಾಸ್ತುತಿಗೀತವನ್ನು ಉತ್ತರ ಪ್ರತ್ಯುತ್ತರವಾಗಿ ಕೊಳಲು ವಾದ್ಯದೊಂದಿಗೆ ಪಠಣ ಮಾಡಲಾಗುತ್ತಿತ್ತು. ಈ ಹಬ್ಬದ ಬೆಳಗಿನ ಆರಾಧನೆಯ ಮುಕ್ತಾಯದಲ್ಲಿ ಆ ದಿನದ ವಿಶೇಷ ಯಜ್ಞಾರ್ಪಣೆಗೆ ಯಾಜಕರುಗಳು ಸಿದ್ಧಮಾಡಿಕೊಳ್ಳುವಾಗ ಸ್ವಲ್ಪ ಬಿಡುವು ಇರುತ್ತಿತ್ತು. ಈ ಬಿಡುವಿನ ಸಂದರ್ಭದಲ್ಲಿ ಆ ದೇವಾಲಯದಲ್ಲೆಲ್ಲ ಕೇಳುವ ಹಾಗೆ ಒಂದು ದೊಡ್ಡ ಸ್ವರವು ಕೇಳಿಬಂತು. ಅದು ಯೇಸುವಿನ ಸ್ವರ. ಆತನು ಆರಾಧನೆಯಲ್ಲಿ ಪ್ರವೇಶಿಸಿರಲಿಲ್ಲ, ಯಾಕೆಂದರೆ ಆಗ ಅದು ಅಲ್ಲಿ ಸ್ವಲ್ಪ ಸಮಯ ನಿಲ್ಲಿಸಲ್ಪಟ್ಟಿತ್ತು. ಆಗ ಆತನು ಅವುಗಳ ಅರ್ಥ ವಿವರಣೆಯನ್ನು ನೀಡುವವನಾಗಿ ಅವುಗಳನ್ನು ಆತನು ನೆರವೇರಿಸಿದನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇಲ್ಲಿ ಪರ್ಣಶಾಲೆ ಹಬ್ಬ ಯಾವ ರೀತಿ ನಡೀತಿತ್ತು ಅನ್ನೋದನ್ನ ಇಲ್ಲಿ ನಮ್ಗೆ ತಿಳಿಸ್ತಾ ಇದ್ದಾರೆ. ನೋಡಿ,
ಪರ್ಣಶಾಲೆ ಹಬ್ಬ ಅನ್ನೋದು ಲಾಸ್ಟ್ ಡೇ ಇದೆಯಲ್ಲ, ಸ್ಟಾರ್ಟಿಂಗ್ ಇಂದಲ್ಲ, ಲಾಸ್ಟ್ ಡೇ ತುಂಬಾ ದೊಡ್ಡದಾಗಿ ಒಂದು ಮಾಡ್ತಾ ಇದ್ರು, ಆರಾಧನೆನ ಮಾಡೋ ರೀತಿ ಮಾಡ್ತಾ ಇದ್ರು. ಪರ್ಣಶಾಲೆ ಹಬ್ಬ ಅಂತ ನಾವು ನೋಡ್ಬೇಕಾದ್ರೆ ಎಲ್ರು ಕೂಡ ಬರ್ತಿದ್ರಂತೆ, ಎಲ್ರು ಭಾಗವಹಿಸ್ತಾ ಇದ್ರು. ಯಾಕೆ ಅಂತಂದ್ರೆ ಬೇರೆ ಹಬ್ಬಕ್ಕೆಲ್ಲಾನು ಕೂಡ ಬೇರೆ ಒಂದು ರೀಸನ್ ಅನ್ನು ಬಿಡ್ತಿದ್ರು, ಈ ಒಂದು ಹಬ್ಬದಲ್ಲಿ ಬಂದು ಎಲ್ರು ಕೂಡ ಒಟ್ಟಾಗಿ ಸೇರಿ ಈ ಒಂದು ದೇವರ ಒಂದು ಆಜ್ಞೆ ಪ್ರಕಾರ ನಡೀತಾ ಇದ್ರು. ಏನಂದ್ರೆ ಆ ಇದು ಯಾವ ತರ ಅಂತಂದ್ರೆ ಖರ್ಜೂರದ ಗರಿನ ಹಿಡ್ಕೊಂಡು ಕೊಂಬುಗಳನ್ನ ಊದ್ಕೊಂಡು, ಯಾಜಕಾಂಡದಲ್ಲಿ ಕೊಟ್ಟಿದ್ದಾರೆ. ಯಾಜಕಾಂಡ ಪಾಸ್ ಆದ್ಮೇಲೆ ಬೇಕಂದ್ರೆ ಓದ್ ನೋಡಿ. ಯಾಜಕಾಂಡ 20ನೇ ಅಧ್ಯಾಯ 23ನೇ ಅಧ್ಯಾಯದಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ಹೇಳಿದ್ದಾರೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಆ ಒಂದು ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಒಂದು ಸಾಲಾಗಿ ಮರದ ಕೊಂಬೆನ ಹಿಡ್ಕೊಂಡು ಹೋಗೋದು, ಅದಾದ್ಮೇಲೆ ಸಜೀವವಾದಂತ ಹಬ್ಬದ ಗುಂಪಿನ 3 ಭಾಗಗಳಾಗಿ ವಿಂಗಡಿಸ್ತಾರೆ. ಅಂದ್ರೆ ಏನಂದ್ರೆ 3 ಭಾಗಗಳು, ಅಂದ್ರೆ ಮೂರ್ ಗುಂಪು ತರ ಮಾಡ್ಕೊಂಡು ಒಂದೊಂದು ಗುಂಪು ಒಂದೊಂದು ಕರ್ತವ್ಯಗಳನ್ನ ಮಾಡ್ಕೊಂಡು ದೇವಾಲಯಕ್ಕೆ ಹೋಗ್ತಾರೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಹೋದಾದ್ಮೇಲೆ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಇದು ಚಿನ್ನದ ಉಜ್ಜಿ ಅಂತ ಅನ್ಬಿಟ್ಟಿರುತ್ತೆ. ಅಂದ್ರೆ ಒಂದು ಈಗೆಲ್ಲ ಕೊಳ ಇದು ಚೌರ್ಗೆ ತರ ಬರಲ್ಲ, ಆತರ ಒಂದು ಬೇರೆ ರೀತಿ ಇತ್ತು ಪ್ರಿಯರೇ. ಅದನ್ನ ಹಿಡ್ಕೊಂಡು ಏನ್ ಮಾಡೋರು ಅಂತಂದ್ರೆ, ದೇವಾಲಯದ ಕಡೆಗೆ ಬಂದು ಆ ಒಂದು ಚಿನ್ನದ ಉಜ್ಜಿ ಒಳಗಡೆ ನೀರನ್ನ ತುಂಬಿಸ್ಕೊಂಡು ಬಂದು ಏನ್ ಮಾಡೋರು ಅಂತಂದ್ರೆ, ಅದನ್ನ ದೇವಾಲಯದ ಅಂಗಳದ ಒಳಗಡೆ ಉಯ್ಯೋದು, ಎರಚೋದು, ಇದನ್ನೆಲ್ಲ ಮಾಡುವಂತ ಒಂದು ಸನ್ನಿವೇಶ ಪ್ರಿಯರೇ. ಸೊ ಇದನ್ನ ನೋಡ್ಬೇಕು, ಇದರಲ್ಲಿ ಒಂದು ಆಸಕ್ತಿನ ನೀವು ತೋರಿಸ್ಬೇಕು, ಇದರಲ್ಲಿ ಸಿಗುವಂತ ಉಲ್ಲಾಸನ ನೀವು ಅನುಭವಿಸ್ಬೇಕು ಅಂತ ಅಂದ್ಬಿಟ್ಟು ಅಲ್ಲಿದ್ದಂತ ರಬ್ಬಿಗಳು ಅಂದ್ರೆ ಗುರುಗಳು ಪ್ರಿಯ ಸಹೋದರ ಮತ್ತು ಸಹೋದರರೇ. ಸೊ ತುಂಬಾ ವಿಶೇಷವಾಗಿ ಯಾಜಕರುಗಳೆಲ್ಲ ಇದ್ರಲ್ಲ, ಅವ್ರನ್ನೆಲ್ಲ ರಬ್ಬಿಗಳು ಗುರುಗಳು ಅಂತ ಅಂದ್ಬಿಟ್ಟೆಲ್ಲ ಕರೆಯೋರು. ಅವರೆಲ್ಲ ರೆಪ್ರೆಸೆಂಟ್ ಮಾಡ್ತಾ ಇದ್ರು, ಈ ರೀತಿ ಬರ್ಬೇಕು ಅಂದ್ಬಿಟ್ಟೆಲ್ಲ ಯಹೂದಿಗಳಿಗೆಲ್ಲ ಹೇಳಿ ಮಾಡ್ತಾ ಇದ್ರು. ಅದೇ ತರ ರಬ್ಬಿಗಳನ್ನು ಕೂಡ ಈ ಒಂದು ಹಬ್ಬದಲ್ಲಿ ತುಂಬಾ ಸಂತೋಷಕರವಾಗಿ ಇರ್ತಿದ್ರು. ಅದಾದ್ಮೇಲೆ ಈ ಒಂದು ಹಬ್ಬ ಬೆಳಿಗ್ಗೆಯಿಂದಾನೇ ಸ್ಟಾರ್ಟ್ ಆಗ್ಬಿಡುತ್ತೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಆಮೇಲಿಂದ ಎಲ್ಲಾ ಪಶುಗಳನ್ನ ತಗೊಬಂದು ವೇದಿನ ಮಾಡೋದು, ಯಜ್ಞನ ಅರ್ಪಿಸುವಂಥದ್ದು, ಆ ದೇವರನ್ನ ಆರಾಧನೆ ಮಾಡುವಂಥದ್ದು, ಇವೆಲ್ಲ ಸನ್ನಿವೇಶ ನಡೀತಾ ಇದ್ವು. ಇದನ್ನೆಲ್ಲ ಮಾಡ್ಬೇಕಾದ್ರೆ ಕೀರ್ತನೆ 113, 114, 115, 117, 118ವರೆಗೂ ಇರುವಂತ ಅಧ್ಯಾಯದಲ್ಲಿ, ದಾವೀದನು ರಚಿಸಿರುವಂತ ಒಂದು ಅಧ್ಯಾಯದಲ್ಲಿ ಅದರಲ್ಲಿ ಹಾಡುಗಳೆಲ್ಲ ಇದೆ, ಪದ್ಯಗಳೆಲ್ಲ ಇದೆ, ಅದರಲ್ಲಿ ವರ್ಣನೆ ಅನ್ನೋದಿದೆ. ಇದನ್ನ ಹೇಳಿ ದೇವರನ್ನ ಆರಾಧನೆ ಮಾಡ್ತಾ ಇದ್ರು ಪ್ರಿಯ ಸಹೋದರ ಮತ್ತು ಸಹೋದರರೇ. ಆ ದಿನದಲ್ಲಿ ಈ ಒಂದು ಕರ್ತವ್ಯ ಮಾಡೋದು ತುಂಬಾ ಆಸಕ್ತಿ ಪೂರ್ವಕವಾಗಿ ಇರ್ತಾ ಇದ್ರು. ಎಲ್ರು ನಿಂತ್ಕೊಂಡು ದೊಡ್ಡ ಸ್ವರದಿಂದ ಕೊಂಬುಗಳನ್ನ ಊದ್ಕೊಂಡು ಇದನ್ನ ಆರಾಧನೆನ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಯೇಸು ಕ್ರಿಸ್ತರು ಮಧ್ಯ ಪ್ರವೇಶಿಸಿದ್ರ ಇಲ್ಲ ರೀ, ಈಗ ಮಾಡ್ಲಿಲ್ಲ. ಇವರೆಲ್ಲ ಇದ್ರಲ್ಲಿ ಇತ್ತಲ್ಲ, ಚಿನ್ನದ ಒಂದು ಉಜ್ಜಿ ಅಂತ ಇತ್ತಲ್ಲ, ಅದ್ರಲ್ಲೆಲ್ಲ ಎರಚುವಂತ ಒಂದು ಸಂದರ್ಭ ಆಗ್ತಿದ್ದಂಗೆ ಮೇಲೆ ಯೇಸು ಕ್ರಿಸ್ತರು ಎಂಟ್ರಿ ಕೊಟ್ಟು ಜೀವ ಕೊಡುವಂತ ಜಲ ನಾನಾಗಿದ್ದೀನಿ ಅಂದ್ಬಿಟ್ಟು ರೆಪ್ರೆಸೆಂಟ್ ಮಾಡ್ತಾರೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಸೊ ಪ್ರಿಯ ಸಹೋದರ ಮತ್ತು ಸಹೋದರ, ಇದನ್ನೆಲ್ಲ ನಾವು ಗಮನಿಸ್ಬೇಕಾದ್ರೆ ಯೇಸು ಕ್ರಿಸ್ತ ಎಷ್ಟು ಜ್ಞಾನವಾಗಿ ಹ್ಯಾಂಡಲ್ ಮಾಡ್ತಾ ಇದ್ರು ಅಂತಂದ್ರೆ, ತುಂಬಾ ಜ್ಞಾನವಾಗಿ ಹ್ಯಾಂಡಲ್ ಮಾಡ್ತಾ ಇದ್ರು. ಎಕ್ಸಾಂಪಲ್ ನಾವು ನೋಡ್ಬೇಕಾದ್ರೆ, ಈಗ ಎಲ್ಲಾದ್ರೂ ಸಾಮ್ಯ ಹೇಳ್ಬೇಕಾದ್ರೆ ಸಾಮ್ಯನ ಸುಮ್ನೆ ಹೇಳಕ್ ಹೋಗ್ತಿರ್ಲಿಲ್ಲ, ಅಲ್ಲಿ ನೆರೆಹೊರೆಯುವಂತ ಒಂದು ಸ್ಥಳದಲ್ಲಿ ಇರುವಂತ ಒಂದು ವಿಚಾರಗಳನ್ನ ಅದರಲ್ಲಿ ಒಂದು ಪಾಠವಾಗಿ ಸಾಮ್ಯವಾಗಿ ಅವರು ತಿಳಿಸ್ತಾ ಇದ್ರು. ಹಾಗೇನೆ ಈ ಹಬ್ಬಗಳನ್ನು ಅಷ್ಟೇನೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಇದೆಲ್ಲ ವೇಸ್ಟ್ ಆಗಿ ಮಾಡ್ಬಿಟ್ರು, ವೇಸ್ಟ್ ಆಗೋಯ್ತು ಅಂತ ಅಲ್ಲ ರೀ. ಇದೆಲ್ಲ ಯಾರಿಗೆ ಬೆಸ್ಟ್ ಆಗಿದೆ ಅಂತಂದ್ರೆ, ಆತ್ಮೀಕ ಇಸ್ರೇಲ್ ಆಗಿರೋಂತ ನಮಗೆ ಒಂದು ಪಾಠವಾಗಿ ಮಾರ್ಪಾಟ್ ಮಾಡಿದ್ದಾರೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಶಾರೀರಿಕ ಇಸ್ರೇಲ್ ಅವರು ಶಾರೀರಿಕವಾಗಿ ಇವೆಲ್ಲ ಹಬ್ಬಗಳನ್ನೆಲ್ಲ ಮಾಡಿದ್ರು. ಆತ್ಮೀಕವಾದಂತ ಇಸ್ರೇಲ್ನಾಗಿರುವಂತ ನಮಗೆ ತುಂಬಾ ಆತ್ಮೀಕವಾದಂತ ರೀತಿಯಲ್ಲಿ ನಮ್ಗೆ ಪಾಠಗಳನ್ನ ಯೇಸು ಕ್ರಿಸ್ತರು ಅನುದಿನವೂ ಅನುಗ್ರಹಿಸ್ತಾ ಇದ್ದಾರೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಸೊ ಇದು ಒಂದು ಪರ್ಣಶಾಲೆಯ ಒಂದು ಹಬ್ಬದ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಆಗಿದೆ. ಮುಂದಿನ ವಾರ ಪ್ರಿಯ ಸಹೋದರ ಮತ್ತು ಸಹೋದರರೇ, ಪರ್ಣಶಾಲೆ ಹಬ್ಬ ಹೆಂಗ ಮಾಡ್ತಿದ್ರು ಇನ್ನೂ ಹೆಚ್ಚಾದಂತ ಒಂದು ಅಧ್ಯಯನ ನಾವು ಕಳೆದ ವಾರ ನೆಕ್ಸ್ಟ್ ವೀಕ್ ನಾವು ನೋಡುವಂತ ದೇವರ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಒಂದು ಕೂಟ ನಾವು ಅಂತ್ಯ ಮಾಡೋಣ. ಸೋದರ ಅಂತ ಸಂತೋಷ್ ಬದರ್ ಒಂದು ಎಂಡಿಂಗ್ ಕೇಳ್ಕೊಳ್ತೇವೆ.
ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಿಶುದ್ಧನು, ಮಹೋನ್ನತನು, ಸರ್ವಶಕ್ತನು, ಪರಿಶುದ್ಧ ತಂದೆಯಾದ ದೇವರೇ, ಪರಲೋಕದಲ್ಲಿರುವ ನಮ್ಮ ತಂದೆ, ಅಪ್ಪ, ಆಯುಷ್ಕಾಲದಲ್ಲಿ ಈ ಒಂದು ದಿನವನ್ನು ಸಹ ಕೂಡಿಸಿಕೊಟ್ಟು ನಮ್ಮೆಲ್ಲರಿಗೂ ಸಹ ಈ ಒಂದು ದಿನವನ್ನು ಆಶೀರ್ವದಿಸಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಮಾಡ್ತೇನೆ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕರ್ತನೆ ನಮ್ಮನ್ನು ನಡೆಸಿ, ನಮ್ಮ ಕೆಲಸಗಳನ್ನ, ಕೈ ಪ್ರಯಾಸಗಳನ್ನ ಆಶೀರ್ವದಿಸಿ, ಉಣ್ಣಲು ಕೊಟ್ಟು ಉಡಲು ಕೊಟ್ಟು ನಡೆಸಿದ್ದಕ್ಕಾಗಿ ಸ್ತೋತ್ರ ಮಾಡುವನಾಗಿದ್ದೇನೆ ತಂದೆಯೇ. ಈ ಸಂಜೆ ವೇಳೆಯಲ್ಲೂ ಸಹ ಜೂಮ್ ಮೀಟಿಂಗ್ ಮುಖಾಂತರ ನಾವೆಲ್ಲರೂ ಸೇರಿ ಬಂದು ನಿನ್ನ ವಾಕ್ಯಗಳನ್ನು ಧ್ಯಾನಿಸುವಂತೆ ಕೊಟ್ಟಂತ ಈ ಮಹಾ ಪ್ರೀತಿಗಾಗಿಯೂ ಅಪಾರ ಕೃಪೆಗಾಗಿಯೂ ಸಹ ಒಂದನೇ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ತಂದೆಯ ದೇವರೇ, ಈ ವಾಕ್ಯಗಳನ್ನು ಕೇಳಿ ಅಪ್ಪ, ನಾವು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ತಂದೆಯ ದೇವರೇ ಪರಿಶುದ್ಧವಾಗಿ ಜೀವಿಸಿ ಮತ್ತೆ ನಮ್ಮ ಓಟವನ್ನ ಓಡಿ ಮುಗಿಸಲು ಸಹಾಯ ಮಾಡಿ ಅಂತ ಕೇಳ್ಕೊತೀನಿ. ಈ ರಾತ್ರಿಯಲ್ಲಿ ಬ್ರದರ್ನ ಸಹ ಆಶೀರ್ವದಿಸಿ ಮತ್ತೆ ನಿಮ್ಮ ವಾಕ್ಯಗಳನ್ನು ಕೇಳುವಂತೆ ಮಾಡಿದ ಎಲ್ಲ ಸಹೋದರ ಸಹೋದರಿಗೂ ಸಹ ಪ್ರಾರ್ಥಿಸ್ತಾ ಇದ್ದೀನಿ. ತಂದೆಯ ದೇವರೇ, ಎಲ್ಲರಿಗೂ ಸಹ ಒಳ್ಳೆ ಸುಖ ನಿದ್ರೆಯನ್ನು ದಯಪಾಲಿಸಿ ಮುಂಜಾನೆಯಲ್ಲಿ ಎದ್ದು ನಿಮ್ಮನ್ನ ಸ್ತುತಿಸಿ ಮುಂಜಾನೆಯಲ್ಲಿ ಒಂದು ಹೊಸ ದಿನವನ್ನು ಕಾಣುವಂತೆ ಕೃಪೆ ಕೊಡಿ ಅಂತ ಕೇಳ್ಕೊತಾ ಈ ಸಮಯದಲ್ಲಿ ಪುಟ್ಟ ಪ್ರಾರ್ಥನೆಯನ್ನು ನಮ್ಮ ಪ್ರಭು, ರಕ್ಷಕನು, ಒಡೆಯನೂ ಆಗಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೀನಿ. ನನ್ನ ಜೀವಗಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಆಮೆನ್. ಆಮೆನ್. ಥ್ಯಾಂಕ್ ಯು. ಥ್ಯಾಂಕ್ ಯು ಬ್ರದರ್. ನಮಸ್ತೆ. ಎಲ್ಲ ನಮಸ್ತೆ all brothers and sisters. ನಮಸ್ತೆ. ನಮಸ್ತೆ. ಬ್ರದರ್ಸ್ Good ಸಿಸ್ಟರ್ಸ್ ಗೆ night all ನಮಸ್ತೆ. brothers. ನಮಸ್ತೆ ಸಿಸ್ಟರ್. ಬಾಯ್ ಬ್ರದರ್. ನಮಸ್ತೆ ಎಲ್ಲ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಗೆ ಗುಡ್ ನೈಟ್. Namaste sister. Good night. ಏನೋ ಓದಿತಾನೆ ನನಗೇನು. ಬ್ರದರ್, ಗುಡ್ ನೈಟ್. ಗುಡ್ ನೈಟ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ನಮಸ್ತೆ ಬ್ರದರ್, ಎಲ್ಲರಿಗೂ ನಮಸ್ತೆ ರೀ. ನಮಸ್ತೆ ಸಿಸ್ಟರ್. ನಮಸ್ತೆ ಎಲ್ಲರಿಗೂ. ನಿರೋಶ್ ಬ್ರದರ್ ಅದೀವ್ರಿ. ಎಕ್ಸಿಟ್ ಆಗಿದೆ ಸಿಸ್ಟರ್. ಓಕೆ, ಥ್ಯಾಂಕ್ ಯು. ನಮಸ್ತೆ ಸಿಸ್ಟರ್. ನಮಸ್ತೆ ರೀ ಎಲ್ಲರಿಗೂ.